ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಪಂಜೆ ಮಂಗೇಶ ರಾಯರು ಬರೆದ ಕೋಟಿ ಚೆನ್ನಯ್ಯ ಅನ್ನುವ ದೀರ್ಘ ಪಠ್ಯದ ವಾಚನವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಈ ಒಂದು ವಿಡಿಯೋ ಉಪಯೋಗವಾದೀತು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ನಿಮ್ಮ ಈ ಕನ್ನಡ ಪಠ್ಯದ ಕೋಟಿ ಚೆನ್ನಯ್ಯ ಈ ಕಥೆಗೆ ಸಂಬಂಧಿಸಿದ ಹಾಗೆ, ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಇನ್ನೊಂದು ನಾನು ಸದ್ಯದಲ್ಲೇ ಹಾಕ್ತೇನೆ. ಈಗ ನಿಮಗೆ ಮತ್ತು ಬೇರೆಯವರಿಗೂ ಕೂಡ ಈ ಕಥೆಯ ಉಪಯೋಗವಾಗಲಿ, ಕೇಳದೇ ಇರುವವರು ಕೇಳಲಿ, ಹಾಗೆ ಕೇಳಿ ಇರುವವರು ಇನ್ನೊಂದು ಸಲ ಕೇಳಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಕೋಟಿ ಚೆನ್ನಯ್ಯ ಈ ಕಥೆಯ ವಾಚನವನ್ನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ಸರಿ, ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಈಗ ಕೋಟಿ ಚೆನ್ನಯ್ಯ, ಪಂಜೆ ಮಂಗೇಶ ರಾಯರು ಬರೆದ ಕೋಟಿ ಚೆನ್ನಯ್ಯ ಅನ್ನುವಂಥ ಈ ದೀರ್ಘ ಗದ್ಯದ ವಾಚನವನ್ನು ಮಾಡ್ತಾ ಇದ್ದೇನೆ. ಮೊದಲನೆಯ ಭಾಗ, ಪಡುಮಲೆಯಲ್ಲಿ. ಬಹುಕಾಲದ ಹಿಂದೆ ತುಳು ರಾಜ್ಯದ ಒಂದೊಂದು ಭಾಗವನ್ನು ಒಂದೊಂದು ಮನೆತನದ ಅರಸರು ಆಳಿಕೊಂಡಿದ್ದರು. ಆ ರಾಜ್ಯದ ಒಂದು ಪ್ರಾಂತ್ಯಕ್ಕೆ ಬಂಗರು ಮನೆಯವರು ಅರಸರಾಗಿದ್ದರು. ಒಂದು ಸೀಮೆಗೆ ಚೌಟರು ದೊರೆಗಳಾಗಿದ್ದರು. ಒಂದು ಭಾಗದಲ್ಲಿ ಅಜಿಲ ಮನೆತನದವರು ಬಲಿಷ್ಠರಾಗಿದ್ದರು. ಈಗ ಹಳ್ಳಿಗಳಲ್ಲಿ ಪಟೇಲರು ಇರುವ ಹಾಗೆ ಆ ಕಾಲದಲ್ಲಿ ಗ್ರಾಮಕ್ಕೊಬ್ಬ ಗುರಿಕಾರನಿದ್ದನು. 4 ಮಂದಿ ಗ್ರಾಮ ಗುರಿಕಾರರ ಮೇಲೆ ಮತ್ತೊಬ್ಬ ಅಧಿಕಾರಿ ಇದ್ದನು. ಅವನಿಗೆ ಬಲ್ಲಾಳ ಎಂದು ಹೆಸರು. ಬಂಗರು, ಚೌಟರು, ಅಜಿಲರು, ಸಾವಂತರು ಮೊದಲಾದವರ ಕೈ ಕೆಳಗೆ ಅನೇಕ ಮಂದಿ ಬಲ್ಲಾಳರಿದ್ದರು. ಇಂತಹ ಒಬ್ಬ ಬಲ್ಲಾಳನು ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ತಾಲೂಕಿನ ಪಡುಮಲೆ ಎಂಬಲ್ಲಿ ಇದ್ದನು. ಮತ್ತೊಬ್ಬನು ಪಂಜದಲ್ಲಿ ಇದ್ದನು. ಮೂರನೆಯವನು ಎಣ್ಮೂರಲ್ಲಿ ಇದ್ದನು. ಒಂದಾನೊಂದು ದಿನ ಆ ಪಡುಮಲೆ ಪೆರುಮಾಳು ಬಲ್ಲಾಳನು ಬೇಟೆಯಾಡುವುದಕ್ಕಾಗಿ ತನ್ನ ಸಂಗಾತಿಯವರೊಡನೆ ಹೊರಟು ಸಮೀಪದ ಅಡವಿಯನ್ನು ನುಗ್ಗಿ ಒಂದು ಕಾಡು ಹಂದಿಯನ್ನು ಅಟ್ಟಿಕೊಂಡು ಹೋಗುತ್ತಿರುವಾಗ ದಾರಿಯ ಮೇಲೆ ಇದ್ದ ಚೂಪಾದ ಕಾಸರಕನ ಮುಳ್ಳೊಂದು ಅವನ ಪಾದಕ್ಕೆ ಚುಚ್ಚಿ ತಲೆಗೆ ನರನರನೆ ನೋವು ಏರಿ ಅವನು ಅಲ್ಲಿಯೇ ಬಿದ್ದು ಬಿಟ್ಟನು. ಎಲ, ನನ್ನನ್ನು ಏನು ನೋಡುತ್ತೀರಿ? ಇಲ್ಲಿಯೇ ಹತ್ತಿರದ ಬೂದಿ ಬೊಮ್ಮಯ್ಯ ಎಂಬ ಎಂಬಿ ಮಾತುಗಳು ಬಲ್ಲಾಳನ ಬಾಯಿಂದ ಬಿದ್ದವೋ ಇಲ್ಲವೋ ಎನ್ನುವಷ್ಟರಲ್ಲಿ ಅವನಿಗೆ ಕಣ್ಣು ಕತ್ತಲೆ ಬಂದು ಬಿದ್ದನು. ಆಗ ಅವನ ಆಳುಗಳು ಮಲೆಗೆ ಇಳಿದು ಗಳ ಕಡಿದು ಚಟ್ಟೆ ಕಟ್ಟಿ ಅದರ ಮೇಲೆ ಬಲ್ಲಾಳನನ್ನು ಮೆಲ್ಲಗೆ ಇರಿಸಿ ಬೂದಿ ಬೊಮ್ಮಯ್ಯನ ಚಾವಡಿಗೆ ಹೊತ್ತುಕೊಂಡು ಹೋಗಿ ಇಳಿಸಿದರು. ಇಷ್ಟರಲ್ಲಿ ಪೆರುಮಾಳು ಬಲ್ಲಾಳನಿಗೆ ಮುಳ್ಳು ತಗಲಿದ ಸುದ್ದಿ ಪಡುಮಲೆಯಲ್ಲೆಲ್ಲ ಹಬ್ಬಿತು. ಮುಳ್ಳು ಕೀಳುವವರು ಬೇಗನೆ ಬಂದು ನೋಡಿದ್ದಾಯಿತು. ಮಂತ್ರ ಮಾಡುವವರು ಮಾಡಿದ್ದಾಯಿತು. ಮದ್ದು ಕೊಡುವವರು ಕೊಟ್ಟದ್ದಾಯಿತು. ಬೊಮ್ಮಯ್ಯ ಬಲ್ಲಾಯನ ಬಲಿಯಾಯಿತು. ಅಮ್ಮಣ್ಣ ವೈದ್ಯನ ಮದ್ದಾಯಿತು. ಆದರೆ ಮಾಡುವುದೇನು? ಬಲ್ಲಾಳನಿಗೆ ದಿನದಿಂದ ದಿನಕ್ಕೆ ಉರಿ, ನೋವು, ಬೀಗು, ಬಾವು, ಕೆಂಪು ಕೀವು ಹೆಚ್ಚಾಯಿತು. ಅನ್ನದಲ್ಲಿ ರುಚಿ, ಹಾಸಿನಲ್ಲಿ ನಿದ್ರೆ, ಮನಸ್ಸಿನಲ್ಲಿ ಗೆಲುವು ಯಾವೊಂದೂ ಇಲ್ಲದೆ ಬಲ್ಲಾಳನು ನೋವಿನಿಂದ ಸಂಕಟಗೊಂಡನು. ಕಡ್ಡಿಯಂತೆ ಕಂಗಾಲಾದನು. ಮಾಗಣೆಯ ಜನರೆಲ್ಲ ಪಡುಮಲೆಯ ಬೀಡಿಗೆ ಹೋಗಿ ಬಲ್ಲಾಳನ ಸ್ಥಿತಿಯನ್ನು ಕಂಡು ಕಣ್ಣೀರು ತುಂಬಿ ಹಿಂತೆರಳುತ್ತಿದ್ದರು. ಹೀಗೆ ಅವನನ್ನು ನೋಡಬಂದವರಲ್ಲಿ ಒಬ್ಬನು ಒಂದು ದಿನ, ಇಂಥ ಮುಳ್ಳು ಹುಣ್ಣಿಗೆ ನಮ್ಮ ಸಾಯಿನ ವೈದ್ಯನು ಮುಂಚೆ ಮದ್ದು ಮಾಡುತ್ತಿದ್ದನು. ಈಗ ಅವನಿಗೆ ಚಾಳಿಸು, ಕಣ್ಣು ಕಾಣದು. ಅವನ ತಂಗಿ ದೇಯಿಗೂ ಆ ಮದ್ದು ಗೊತ್ತಿದೆಯಂತೆ ಎಂದು ಮೆಲ್ಲನೆ ಹೇಳಿದನು. ಅದಕ್ಕೆ ಮತ್ತೊಬ್ಬನು, ಅದೂ ಹೌದು, ದೇಯಿಯ ಮದ್ದು ಒಳ್ಳೆದುದು. ಆದರೆ ಅವಳು ಈಗ ಬರುವುದು ಹೇಗೋ ತುಂಬಿದ ಬಸುರಿ ಎಂದು ಸಂಶಯಪಟ್ಟನು. ಗಂಡ ಕಾಂತಣ್ಣ ವೈದ್ಯನು ಸತ್ತು 3 ತಿಂಗಳಾಗಲಿಲ್ಲ ಎಂದು ಇನ್ನೊಬ್ಬನು ಹೇಳಿದನು. ದೇಯಿ ಬೈದಿತಿ ಮದ್ದು ಬಲ್ಲಳ ಎಂಬಿ ವಾಕ್ಯವು ಬಲ್ಲಾಳನ ಕಿವಿಯ ಮೇಲೆ ಬೀಳುವಷ್ಟರಲ್ಲಿ ಅವನು, ನನ್ನ ದಂಡಿಗೆಯಲ್ಲಿ ಅವಳನ್ನು ಕರೆದುಕೊಂಡು ಬನ್ನಿ ಎಂದು ಬೋವಿಗಳಿಗೆ ಅಪ್ಪಣೆ ಮಾಡಿದನು. ಆಳುಗಳು ಕೂಡಲೇ ಹೊರಟರು. ಪೆರುಮಾಳು ಬಲ್ಲಾಳನ ಬೋವಿಗಳು ತನ್ನ ಮನೆಯ ಬಾಗಿಲಿಗೆ ಸಿಂಗರಿಸಿ ತಂದಿದ್ದ ದಂಡಿಗೆಯನ್ನು ಕಂಡು ದೇಯಿ ಬೈದ್ಯತೆಯೋ ಆಹಾ ಅವಶ್ಯವಿಲ್ಲದ ಭವಿಷ್ಯ ಬಂತು ಎಂದು ಮನಸ್ಸಿನಲ್ಲಿ ನೆನೆಸಿಕೊಂಡು
ಉಟ್ಟ ಉಡುಗೆಯಲ್ಲಿಯೇ ಏಳ್ಮಲೆಗೆ ಹೋಗಿ 7 ಹಿಡಿ ಸೊಪ್ಪು ಕೊಯ್ದಳು. 3 ಮಲೆಗೆ ಹೋಗಿ 3 ಹಿಡಿ ಮದ್ದು ತಂದಳು. ಮನೆಗೆ ಬಂದು ಅಟ್ಟ ಹತ್ತಿ ತೆಂಗಿನಕಾಯಿ ತಂದು ಕಾಣಿಕೆ ಇಟ್ಟಳು. ಆಮೇಲೆ ಅವಳು ಆ ಮದ್ದನ್ನು ಕಾಯಿಯನ್ನು ದಂಡಿಗೆಯಲ್ಲಿ ಮಡಗಿ ಹೊರಟಳು. ಬೋವಿಗಳು ದಂಡಿಗೆಯನ್ನು ಹೊತ್ತುಕೊಂಡು ಬಂದರು. ಇತ್ತ ಬಲ್ಲಾಳನು ದೇಯಿ ಬಂದಳು, ಬರುವಳು ಎಂದು ಪದೇ ಪದೇ ಕೇಳುತ್ತಾ ಅವಳ ಬರವನ್ನೇ ಎದುರು ನೋಡುತ್ತಿದ್ದನು. ಅಷ್ಟರಲ್ಲಿ ದೇಯಿಯು ದಂಡಿಗೆಯಿಂದ ಇಳಿದು ಹೇಚಿಕೊಂಡು ಬಂದು ಬಲ್ಲಾಳನ ಹಾಸಿಗೆಯ ಮಗ್ಗಲಲ್ಲಿ ಕುಳಿತುಕೊಂಡಳು. ಬಲ್ಲಾಳನು ದೇಯಿಯ ಮೋರೆಯನ್ನೇ ದೃಷ್ಟಿಸುತ್ತಾ, ಬೈದಿತಿ, ನನ್ನ ಒಂದು ಜೀವವನ್ನು ಉಳಿಸಿಕೊಡವ್ವ. ಹಿಂದೆ ನನ್ನ ತಾಯಿಯ ಬಸುರಿಂದ ನಾನು ಬಂದೆ, ಇಂದು ನಿನ್ನ ಬಸುರಿಂದ ಬಂದವನು ಎನಿಸಿಬಿಡವ್ವ. ನಿನಗೆ ಯಾರೂ ಮಾಡದಿದ್ದ ಮಾನ ಮಾಡುವೆ, ಕೊಡದಿದ್ದ ಉಡುಗೊರೆ ಕೊಡುವೆ ಎಂದು ಅಂಗಲಾಚಿ ಹೇಳಿದನು. ದೇಯಿ ಬೈದಿತಿಯು ಕೂಡಲೇ ಎದ್ದಳು. ತಾನು ತಂದಿದ್ದ ಔಷಧದ ಪೊಟ್ಟಣವನ್ನು ಬಿಚ್ಚಿದಳು. ಅಮ್ಮಣ್ಣನು ಮೊದಲು ಹಚ್ಚಿದ್ದ ಮದ್ದನ್ನು ತೊಳೆದು ತೆಗೆದಳು. ಅನಂತರ ತನ್ನ ಮದ್ದನ್ನು ಅರೆದು ಪೂಸಿದಳು. ಮಂತ್ರದಿಂದ ಮಾಣಿಸಿದಳು. ಸೊಪ್ಪಿನಿಂದ ತಣಿಸಿದಳು. ಹೀಗೆ ಮಾಡಲಾಗಿ ಬಲ್ಲಾಳನಿಗೆ ಗಳಿಗೆಯಿಂದ ಗಳಿಗೆಗೆ, ದಿನದಿಂದ ದಿನಕ್ಕೆ ಎದೆಯಲ್ಲಿ ಇದ್ದದ್ದು ನಡುವಿಗೆ ಬಂತು. ನಡುವಿನಲ್ಲಿ ಇದ್ದದ್ದು ಕಾಲಿಗೆ ಇಳಿಯಿತು. ಕಾಲಿನಲ್ಲಿ ಇದ್ದದ್ದು ಪಾದದಲ್ಲಿ ಆಯಿತು. ಪಾದದಲ್ಲಿ ಇದ್ದದ್ದು ಭೂಮಿಗೆ ಬಿತ್ತು. ಹೋದ ರುಚಿ, ಇಲ್ಲದ ಹಸಿವೆ, ಬಾರದ ನಿದ್ದೆ ಇವೆಲ್ಲ ತಿರುಗಿ ಬಂತು. ಬಲ್ಲಾಳನು ಮೊದಲಿನ ಬಲ್ಲಾಳನಾದನು. ಅಂದಿನಿಂದ ಬಲ್ಲಾಳನಿಗೂ ಬೀಡಿನವರಿಗೂ ದೇಯಿ ಬೈದಿತಿಯ ಮೇಲೆ ಗೌರವವೂ ಹೆಚ್ಚಾಯಿತು. ಅದನ್ನು ಕಂಡು ಕೆಲವರ ಹೊಟ್ಟೆ ಸುಡಹತ್ತಿತು. ಹೀಗೆ ಹೊಟ್ಟೆ ಕಿಚ್ಚು ಪಡುವಷ್ಟರಲ್ಲಿ ಬಲ್ಲಾಳನಿಗೆ ಮಂತ್ರಿಯಾಗಿದ್ದ ಮಲ್ಲಯ ಬುದ್ಧಿವಂತ ಎಂಬವನು ಒಬ್ಬನಾಗಿದ್ದನು. ಇತ್ತ ಬಲ್ಲಾಳನಿಗೆ ಮೊದಲಿಗಿಂತ ಚೆನ್ನಾಗಿ ಮೈ ತುಂಬಿದ್ದನ್ನು ಕಂಡು ಒಂದು ದಿನ ದೇಯಿ ಬೈದಿತಿಯು, ಬಲ್ಲಾಳರೇ, ನಾನು ಮನೆಗೆ ಹೊರಡಬೇಕೆಂದಿದ್ದೇನೆ. ನನಗೆ ಏನಾದರೂ ಕೊಡುವುದು ಇದ್ದರೆ ಅದಕ್ಕೆ ಅಪ್ಪಣೆಯಾಗಲಿ ಎಂದು ಕೈಮುಗಿದು ಭಿನ್ನಯಿಸಿದಳು. ನೀನು ಹೋಗತಕ್ಕದ್ದೇ, ಆದರೆ ಉಡುಗೊರೆ ಕೊಡಲಿಕ್ಕೆ ನಮ್ಮ ಮಲ್ಲಯ ಬುದ್ಧಿವಂತನು ಈಗ ಇಲ್ಲಿ ಇಲ್ಲವಷ್ಟೇ. ಅವನ ಕೂಡ ಒಂದು ಮಾತು ಕೇಳಬೇಕು ಎಂದು ಪೆರುಮಾಳು ಬಲ್ಲಾಳನು ಹುಬ್ಬುಗಳನ್ನು ಎತ್ತಿ ಹೇಳಿದನು. ಹಾಗೋ, ಅಳಿದ ಜೀವ ಉಳಿಸಿಕೊಡಲು ಆಗ ಇಲ್ಲದವರು ಈಗ ಮಾತ್ರ ಬೇಕೋ ಎಂದು ದೇಯಿಯು ಮರುಮಾತು ಕೊಟ್ಟು ಬೀಡಿನ ಚಾವಡಿಯಿಂದ ಎದ್ದಳು. ಅಷ್ಟರಲ್ಲಿ ಬೀಡಿನ ಯಜಮಾನಿ ಹೆಂಗಸು, ಜೀವದಾನ ಮಾಡಿದ್ದಕ್ಕೆ ಯಾವ ಮಾನ ಮಾಡಿದರೂ ಆಹಾ ಎಂದು ತನ್ನೊಳಗೆ ಮಾತನಾಡಿಕೊಂಡದ್ದನ್ನು ಬಲ್ಲಾಳನು ಕೇಳಿ ಚಾವಡಿಗೆ ಬೆನ್ನು ಹಾಕಿ ಹೋಗುತ್ತಿದ್ದ ಆ ದೇಯಿಯನ್ನು ಮತ್ತೆ ಕರೆಯಿಸಿ, ಇಕೋ, ಈ ತಳಿಗೆಯನ್ನು ಹಿಡಿದುಕೋ ಎಂದು ಹೇಳಿ ವೀಳ್ಯದ ಹರಿವಾಣವನ್ನು ಅವಳ ಕೈಯಲ್ಲಿ ಕೊಟ್ಟು, ಅವ್ವ, ಈ ಎಣ್ಣೆ, ಓಲೆ, ಎಸಳು ಬುಗುಡಿ, ಮುಳ್ಳಿನ ಕೊಪ್ಪು, ಪಚ್ಚೆಯ ಮೂಗುತಿ ಇವೆಲ್ಲ ನಿನಗೆ. ಇನ್ನು ಕೊಡಲಿಕ್ಕೆ ಇರುವುದನ್ನು ನಿನ್ನ ಮುಂದಿನ ಮಕ್ಕಳಿಗೆ ಕೊಡುತ್ತೇನೆ ಎಂದು ಸಂತೈಸಿದನು. ನನ್ನ ಮಗಳು ಕಿನ್ನಿದಾರು ಇದ್ದಾಳೆ, ಅವಳಿಗೆ ಎಂದು ಬೈದೆತಿಯು ಕೇಳಿದಳು. ಅವಳು ನಿಮ್ಮ ಮನೆಯಲ್ಲಿ ಇದ್ದಾಳೋ ಎಂದು ಬಲ್ಲಾಳನು ಪ್ರಶ್ನೆ ಮಾಡಿದನು. ಬೈದೆತಿಯು, ಅವಳಿಗೆ 7 ವರ್ಷ ವಯಸ್ಸು ಎಂದಾಗ ಪಂಜದಲ್ಲಿ ಪಯ್ಯ ವೈದ್ಯನಿಗೆ ಕೈ ಹಿಡಿಸಿ ಕೊಟ್ಟು ಬಿಟ್ಟಿದ್ದೇನೆ. ಈ ವರ್ಷದ ಆಯನಕ್ಕೆ ಇಲ್ಲಿಗೆ ತರಿಸಿಕೊಳ್ಳಬೇಕೆಂದಿದ್ದೇನೆ ಎಂದಳು. ಅದಕ್ಕೆ ಬಲ್ಲಾಳನು, ಈ ಪಟ್ಟೆಯ ಸೀರೆ, ಈ ಕುತ್ನಿಯ ರವಕೆ, ಈ ಚಿನ್ನದ ಬಳೆ ಅವಳಿಗೆ ಎಂದು ಹೇಳಿ ಕೆಲವು ಒಡವೆ ವಸ್ತುಗಳನ್ನು ಕೊಟ್ಟು ದೇಯಿ ಬೈದಿತಿಯನ್ನು ಕಳುಹಿಸಿದನು. ಬೀಡಿನ ಚಾವಡಿಯಿಂದ ಇಳಿದು ಬಂದ ದೇಯಿಗೆ ಕಂಬುಳದ ಗದ್ದೆಯ ಹತ್ತಿರ ಬರುವಷ್ಟರಲ್ಲಿ ಹೆರಿಗೆ ಬೇನೆಯು ತೋರಿತು. ಅವಳು ಗದ್ದೆಯ ತೆವರಿಯ ಮೇಲಿನ ಒಂದು ಕೆಂದಾಳೆ ತೆಂಗಿನ ಮರಕ್ಕೆ ಒರಗಿಕೊಂಡು ವ್ಯಥೆಯಿಂದ ನಿಂತು ಬಿಟ್ಟಳು. ಅಷ್ಟರಲ್ಲಿ ಹಿಂದೆ ಹೇಳಿದ ಆ ಮಲ್ಲಯ್ಯ ಬುದ್ಧಿವಂತನು ಬೀಡಿಗಾಗಿ ಅದೇ ದಾರಿಯಲ್ಲಿ ಬರುತ್ತಿದ್ದು ಹಾದಿಗೆ ಅಡ್ಡವಾಗಿ ಕದಲದೇ ನಿಂತಿದ್ದ ದೇಯಿಯನ್ನು ಕಂಡು, ಅಬ್ಬ, ಬಿಲ್ಲರ ಹೆಣ್ಣೋ, ರಕ್ತದ ಕೊಬ್ಬೋ, ದುಡ್ಡಿನ ಸೊಕ್ಕೋ ಎಂದು ಬಿರುಸಾಗಿ ಬಾಯಿ ಮಾಡಿದನು. ದೇಯಿಯು ಉಸ್ಸೆಂದು ಉಸಿರು ಬಿಟ್ಟು, ನಾನು ಸೊಕ್ಕಿನಿಂದ ನಿಂತದ್ದೇ, ಆದರೆ ನಾನು ಮಾಡಿದ್ದನ್ನು ನಾನೇ ಉಣ್ಣುವೆ. ನಾನು ಸಂಕಟದಿಂದ ನಿಂತದ್ದು ಹೌದಾದರೆ ನನ್ನ ಮಕ್ಕಳು ನೋಡಿಯಾರು ಎಂದು
ಮೆಲ್ಲನೆ ಉತ್ತರ ಕೊಟ್ಟಳು. ಇಷ್ಟರೊಳಗೆ ಬೇನೆಯ ಸುದ್ದಿಯು ಬೀಡಿಗೆ ಮುಟ್ಟಿತು. ಪೆರುಮಾಳು ಬಲ್ಲಾಳನು ದೇಯಿಯ ಹೆರಿಗೆಗಾಗಿ ಎಲ್ಲವನ್ನೂ ಏರ್ಪಡಿಸಿದನು. ದೇಯಿಯು ಬೀಡಿನ ಒಂದು ಅರೆಯಲ್ಲಿ ಅವಳಿ ಜವಳಿ ಗಂಡು ಮಕ್ಕಳನ್ನು ಹೆತ್ತಳು. ಸೂತಕದ ದಿವಸಗಳು ಕಳೆದ ನಂತರ ಮಕ್ಕಳಿಗೆ ನಾಮಕರಣವಾಯಿತು. ದಕ್ಷಿಣ ಕೋಟೇಶ್ವರ ದೇವರೇ ಬದಿಕಲ್ಲು ಬಾಳುವಂತೆ ಬಾಳು ಎಂದು ಹರಸಿ ಹಿರಿಯ ಮಗುವಿಗೆ ಕೋಟಿ ಎಂತಲೂ, ಉತ್ತರ ಚೆನ್ನಿಗ ದೇವರ ಬದಿಕಲ್ಲು ಬಾಳುವಂತೆ ಬಾಳು ಎಂದು ಹರಸಿ ಕಿರಿಯ ಮಗುವಿಗೆ ಚೆನ್ನಯ್ಯ ಎಂತಲೂ ಇಬ್ಬರಿಗೂ ಹೆಸರು ಹಾಕಿದರು. ಮಕ್ಕಳಿಗೆ ನಾಮಕರಣವಾದ ತರುವಾಯ ದೇಯಿ ಬೈದ್ಯತಿಯು ಬಹಳ ಕಾಲ ಬದುಕಲಿಲ್ಲ. ಅವಳು ಸಹಜವಾಗಿ ಕಾಲವಾದಳು, ಇಲ್ಲವೇ ಅಮ್ಮಣ್ಣ ಬೈದ್ಯನು ಮಲ್ಲಯ ಬುದ್ಧಿವಂತನು ಕೂಡಿ ಮಾಡಿಸಿದರೆಂಬುದಾಗಿ ಹೇಳುವ ಮಾಟದಿಂದ ಸತ್ತು ಹೋದಳು ಎಂಬುದು ಈ ತನಕ ತಿಳಿಯಲಿಲ್ಲ. ಆದರೆ ಆ ಪಡುಮಲೆ ಬಲ್ಲಾಳನು ಮಾತ್ರ ಆ ತಾಯಿ ತಂದೆಗಳಿಲ್ಲದ ಮಕ್ಕಳನ್ನು ಬಿಟ್ಟು ಹಾಕಲಿಲ್ಲ. ಆತನು ಅವರ ದೂರದ ಸೋದರ ಮಾವನಾದ ಸಾಯಿನ ಬೈದ್ಯನೆಂಬ ಬಿಲ್ಲವನನ್ನು ಕರೆಯಿಸಿ ಆ ಅನಾಥ ಮಕ್ಕಳನ್ನು ಅವನ ಸೆರಗಿನಲ್ಲಿ ಹಾಕಿ, ಮಕ್ಕಳ ಸಾಕಣೆಗಾಗಿ ಬಿಂದಿಗೆ ತುಂಬ ಹಾಲು, ಹಾಲಿಗಾಗಿ ಹಸು ಬತ್ತಿದರೆ ಎಮ್ಮೆ, ಮಕ್ಕಳಿಗೆ ಮಲಗಲಿಕ್ಕೆ ಮಂದರಿ ಹರಿದರೆ ಹಚ್ಚಡ ಹರಿದರೆ ಮಂದರಿ ಕೊಡಿಸಿ ಅವನನ್ನು ಕಳುಹಿಸಿದನು. ಸಾಯಿನ ಬೈದ್ಯನ ಮನೆಯಲ್ಲಿ ಕೋಟಿ ಚೆನ್ನಯ್ಯರು ಸಾಯಿನ ಬೈದ್ಯತಿಯ ಆರೈಕೆಯಿಂದ ಬೆಳೆದು ದೊಡ್ಡವರಾದರು. ಪಡುಮಲೆಯಲ್ಲಿ ಒಂದು ವಿಸ್ತಾರವಾದ ಆಟದ ಬಯಲು ಇದೆ. ಹಳ್ಳಿಯ ಮಕ್ಕಳು ಸಂಜೆಯಲ್ಲಿ ಚೆಂಡಾಟವನ್ನು ಬಿಲ್ಲಾಟವನ್ನು ಆ ಬಯಲಿನಲ್ಲಿ ಆಡುತ್ತಿದ್ದರು. ಬಡವರು ಮತ್ತು ಬಲ್ಲಿದರು, ಬೈದ್ಯರು ಮತ್ತು ಒಕ್ಕಲಿಗರು ಎಂಬ ಯಾವ ಭೇದವಿಲ್ಲದೆ ಎಲ್ಲರೂ ಆಟವಾಡುತ್ತಿದ್ದರು. ಆಟದಲ್ಲಿ ಮಾತಿಗೆ ಮಾತು ಬರುತ್ತದಷ್ಟೇ. ಹೀಗೆ ಒಂದು ದಿನ ಆಡುವಾಗ ಮಾತಿಗೆ ಮಾತು ಬಂದು ಅಂದಿನ ಆಟವೆಲ್ಲ ಜಗಳಾಟವಾಯಿತು. ಬಿಲ್ಲವರ ಮಕ್ಕಳು ಆ ದಿವಸ ಗೆದ್ದಿದ್ದರು. ಒಕ್ಕಲಿಗರ ಮಕ್ಕಳು ಸೋತಿದ್ದರು. ಸೋತವರು ಜಗಳಕ್ಕೆ ನೆಪವನ್ನು ತೆಗೆದರು. ಕಳದ ಬಾಡಿಗೆ ಕೊಡಬೇಕು ಎಂದು ಬುದ್ಧಿವಂತನ ಮಕ್ಕಳು, ಕಳದ ಬಾಡಿಗೆ ಉಂಟೆಂದು ಆಟದ ಮೊದಲು ಕಟ್ಟು ಮಾಡಿಲ್ಲ ಎಂದು ಚೆನ್ನಯ್ಯನು ಕಚ್ಚಾಡಿ ತಮ್ಮ ಮನೆಗಳಿಗೆ ಹೊರಟು ಹೋದರು. ಚೆಂಡು ಮಾತ್ರ ಬೈದಿತಿಯ ಮಕ್ಕಳ ಕೈಯಲ್ಲಿ ಇತ್ತು. ಬುದ್ಧಿವಂತನ ಮಕ್ಕಳು ಬರಿಯ ಕೈಯಿಂದ ಅಳುತ್ತಾ ಮನೆಗೆ ಹೋದರು. ಮನೆಗೆ ಬಂದ ಮಕ್ಕಳ ಮೋರೆಯನ್ನು ಕಂಡು ಅವರ ದೂರು ಕೇಳಿ ಮಲ್ಲಯ್ಯ ಬುದ್ಧಿವಂತನು ಕೋಟಿ ಚೆನ್ನಯ್ಯರನ್ನು ಹುಡುಕಿ ಹೋದನು. ದಾರಿಯಲ್ಲಿ ಅವರಿಬ್ಬರು ಚೆಂಡಾಡುತ್ತಾ ತನ್ನ ಎದುರಿಗೆ ಬಂದಿದ್ದನ್ನು ಕಂಡು ಬುದ್ಧಿವಂತನು ಅವರ ಕೈಗೆ ಹೊಡೆದು ಚೆಂಡನ್ನು ಕಸಗೊಂಡು ಹಿಂತೆರಳಿದನು. ಕೋಟಿ ಚೆನ್ನಯ್ಯರು ಕೈ ಎತ್ತಲಿಲ್ಲ. ಅಯ್ಯ, ಚೆಂಡನ್ನು ಚೆನ್ನಾಗಿ ಕಟ್ಟಿಡಿ. ನಮ್ಮ ಸಣ್ಣ ಕೈಗಳಿಂದ ನೀವು ಕಿತ್ತ ಚೆಂಡನ್ನು ದೊಡ್ಡ ಕೈಗಳಿಂದ ಸೆಳೆದು ತಂದೆವು, ಮರೆಯಬೇಡಿ ಎಂದು ಹೇಳಿ ಇಬ್ಬರು ಹುಡುಗರು ಮನೆಯ ದಾರಿ ಹಿಡಿದರು. ಅಲ್ಲಿಂದ ಇತ್ತ ಬುದ್ಧಿವಂತನ ಮನೆಯವರಿಗೂ ಬಿಲ್ಲವರ ಮನೆಯವರಿಗೂ ಮನಸ್ಸು ಸರಿಯಿಲ್ಲದೆ ಜಗಳಗಳು ಹುಟ್ಟಿ ಆಗಾಗ ಬಲ್ಲಾಳನ ಬೇಡಿಗೆ ದೂರು ಹೋಗುತ್ತಿತ್ತು. ಈ ಮನೆಯ ಕೋಳಿಯ ಮರಿ ಅವರ ಅಂಗಳಕ್ಕೆ ಹಾರಿ ಬಂತೆಂದು ಜಗಳ, ಆ ಮನೆಯ ದನದ ಕರು ಇವರ ಗದ್ದೆಯ ಹತ್ತಿರ ಬಂತೆಂದು ಜಗಳ. ಇಂಥ ವ್ಯಾಜ್ಯಗಳನ್ನು ಪದೇ ಪದೇ ತೀರಿಸುವ ಬದಲಾಗಿ ಇವರಿಬ್ಬರನ್ನು ಬೇರ್ಪಡಿಸುವುದೇ ಮೇಲೆಂದು ಪೆರುಮಾಳು ಬಲ್ಲಾಳನು ನಿಶ್ಚಯಿಸಿ, ನೀವು ಇಬ್ಬರೂ ಒಂದೇ ಬಯಲಿನಲ್ಲಿ ಒಂದೇ ನೆರೆಯಲ್ಲಿ ಇದ್ದರೆ ನಿಮ್ಮ ತೊಂಡು ತೊಳಸು ನಮಗೆ ಸದಾ ಸರ್ವದಾ ತಪ್ಪದು. ಭೂಮಿಯನ್ನು ಪಾಲು ಮಾಡಿಕೊಡುತ್ತೇನೆ. ಆಸ್ತಿಯಲ್ಲಿ ಕೆಳಗಿನ ಕಂಬುಳದ ಗದ್ದೆಯು ಬುದ್ಧಿವಂತನಿಗೆ, ಮೇಲಿನ ಕಂಬುಳವು ಬಿಲ್ಲವರಿಗೆ ಎಂದು ತೀರ್ಮಾನ ಮಾಡಿ ಗಡಿ ಬಿಡಿಸಿಕೊಟ್ಟು, ಕಂಬುಳವನ್ನು ಗೋರುವಾಗ ಬಿಲ್ಲವರು ಬುದ್ಧಿವಂತನಿಗೆ ಒಂದು ಕಾಣಿಕೆ ಕೊಡಬೇಕು ಎಂದು ಕಟ್ಟು ಮಾಡಿದನು. ಈ ರೀತಿಯಾಗಿ ಗದ್ದೆಗಳನ್ನು ವಿಂಗಡಿಸಿಕೊಟ್ಟು ತರುವಾಯ ಕೋಟಿ ಚೆನ್ನಯ್ಯರು ಅನಿಲಜೆ ಬೈಲನ್ನು ಬಿಟ್ಟು ಏರಜೆ ಎಂಬಲ್ಲಿಗೆ ಹೋಗಿ ಅಲ್ಲಿ ಉಳಕೊಂಡಿದ್ದರು. ಕೋಟಿ ಚೆನ್ನಯ್ಯರು ದೂರವಾದರೂ ಮಲ್ಲಯ್ಯ ಬುದ್ಧಿವಂತನ ಮನಸ್ಸಿನಲ್ಲಿದ್ದ ಕಿಚ್ಚು ಮಾತ್ರ ಆರಲಿಲ್ಲ. ಒಳಗೊಳಗೆ ಬೇಯುತ್ತಲಿದ್ದ ಆ ಹಗೆಯು ಒಂದು ದಿನ ಕುದಿ ಬಂದು ಹೊರಗೆ ಹರಿಯಿತು. ವರ್ಷವೂ ಬರುವ ಅನಿಲಜೆ ಬೈಲಿನ ಕಂಬುಳದ ಉತ್ಸವವು ಸಮೀಪಿಸಿತು. ಬುದ್ಧಿವಂತನು ಕಂಬುಳಕ್ಕೆ ಮುಹೂರ್ತ ಉಳುವುದಕ್ಕಾಗಿ ತನ್ನ ಮನೆಯಿಂದ ಹೊರಟು ಊರ ಜೋಯಿಸನಿದ್ದಲ್ಲಿಗೆ ಹೋಗುತ್ತಿದ್ದನು. ಜೋಯಿಸನ ಮನೆಗೆ ಹೋಗಲು ಏರಜೆ ಬೈಲು ದಾಟಿ ಹೋಗಬೇಕಾಗಿತ್ತು. ಬುದ್ಧಿವಂತನು ಹೋಗುವುದನ್ನು ಕಂಡು ಕೋಟಿಯು ತಮ್ಮ ಮನೆಯಿಂದ ಹೊರಕ್ಕೆ ಬಂದು, ಅಯ್ಯ,
ನಮ್ಮ ಕಂಬಳಕ್ಕೂ ಮುಹೂರ್ತ ಕೇಳಿಬಿಡಿ ಎಂದು ಹೇಳಿ ಜೋಯಿಸರ ದೇವರಿಗೆ ಕಾಣಿಕೆಯಾಗಿ ತೆಂಗಿನಕಾಯನ್ನು ಕೊಟ್ಟರು. ಮಲ್ಲಯ್ಯನು ಕೊಟ್ಟಿ ಮುಂದರಿಸಿ ಅವನ ತಲೆಯು ತನ್ನ ಕಣ್ಣಿಗೆ ಮರೆಯಾದ ಕೂಡಲೇ ಆ ಹರಕೆಯ ತೆಂಗಿನಕಾಯನ್ನು ದಾರಿಕಲ್ಲಿಗೆ ಒಡೆದು ನೀರು ಕುಡಿದು ಕೊಬ್ಬರಿ ತಿಂದು ಜೋಯಿಸ ಇದ್ದಲ್ಲಿಗೆ ಹೋದನು. ಮರಳಿ ಬರುವಾಗ, ನಮ್ಮ ಕಂಬಳಕ್ಕೆ ಈ ಮಂಗಳವಾರ ಮುಹೂರ್ತ, ನಿಮ್ಮ ಕಂಬಳಕ್ಕೆ ಮುಂದಿನ ಮಂಗಳವಾರ ಕೂಡಿ ಬರುತ್ತದಂತೆ ಎಂದು ಸುಳ್ಳೇ ಹೇಳಿದನು. ಆದರೆ ಚೆನ್ನಯ್ಯನಿಗೆ ಬುದ್ಧಿವಂತನ ಮಾತಿನಲ್ಲಿ ಸಂಶಯ ಬಾರದೆ ಹೋಗಲಿಲ್ಲ. ಬುದ್ಧಿವಂತನ ಕಂಬಳ ನಾಡದು ಮಂಗಳವಾರವಷ್ಟೇ, ನಮಗೂ ಅದೇ ದಿನ ಕಂಬಳ ಆಗಬೇಕು. ಬುದ್ಧಿವಂತನು ಗೋರುವ ದಿನವೇ ನಾವು ಗೋರಬೇಕು, ಅವನು ಬಿತ್ತುವ ದಿನವೇ ನಾವು ಬಿತ್ತಬೇಕು ಎಂದು ಅವನು ಅಂತರಂಗದಲ್ಲಿ ನಿಶ್ಚಯಿಸಿಕೊಂಡು ಅಟ್ಟದಲ್ಲಿದ್ದ ಭತ್ತದ ಬೀಜವನ್ನು ತೆಗೆದು ನೀರಿನಲ್ಲಿ ನೆನೆ ಹಾಕಿ ಮನೆಗೆ ಹೋಗಿ, ಕಂಬಳಕ್ಕೆ ನಾಳೆ ಆಳು ಬೇಕು, ಎತ್ತು ಬೇಕು, 4-5 ಇದ್ದವರು 2 ಎತ್ತು ನಮ್ಮ ಗದ್ದೆಗೆ ಬಿಡಬೇಕು, 2 ಎತ್ತು ಬುದ್ಧಿವಂತನ ಗದ್ದೆಗೆ ಬಿಡಬೇಕು, 2 ಎತ್ತು ಇದ್ದವರು ಮನಸ್ಸಿದ್ದರೆ 2 ನಮ್ಮ ಗದ್ದೆಗೆ ಅಟ್ಟಬೇಕು, ಇಲ್ಲದಿದ್ದರೆ ಅವನ ಗದ್ದೆಗೆ ಅಟ್ಟಬೇಕು ಎಂಬುದಾಗಿ ಸಾರಿದನು. ಇದನ್ನು ಕೇಳಿ ಬುದ್ಧಿವಂತನು ಸ್ವಲ್ಪ ಬಿಸಿಯಾಗಿ, ನಿಮ್ಮ ಕಂಬಳಕ್ಕೂ ನಾಳೆಯ ದಿನವೇ ಕೂಡಿ ಬಂತೆ, ಇರಲಿ, ನಮ್ಮ ಕಂಬಳವು ನಾಳೆಯೇ ಆಗುವುದು. ಬೆಳ್ಳಿ ಮೂಡಿ ಬೆಳಕು ಹರಿಯುವಷ್ಟರಲ್ಲಿ ನಿಮ್ಮ ಎತ್ತು ನಮ್ಮ ಗದ್ದೆಗೆ ಇಳಿಯಬೇಕು. ಮನೆಯ ಹೆಂಗಸರು ನೀರಿಗೆ ಬರುವಷ್ಟರಲ್ಲಿ ನಮ್ಮ ಗದ್ದೆಯಲ್ಲಿ ಎತ್ತು ಬಂದು ನಿಲ್ಲಬೇಕು ಎಂದು ಕಣ್ಣು ಕೆರಳಿಸಿ ಹೇಳಿ ತನ್ನ ಮನೆಗೆ ಹಿಂತಿರುಗಿದನು. ಇರುಳು ಕಳೆದು ಬೆಳಕು ಹರಿಯಿತು. ಕೋಟಿ ಚೆನ್ನಯ್ಯರ ಗದ್ದೆಯು 2 ಸಾಲು ಉತ್ತಾಯಿತು. ಆದರೂ ಬುದ್ಧಿವಂತನ ಗದ್ದೆಗೆ ಎತ್ತುಗಳು ಇಳಿಯಲಿಲ್ಲ. ಗದ್ದೆ ಗೋರಿಯಾದ ತರುವಾಯ ಕೋಟಿ ಚೆನ್ನಯ್ಯರು 2 ಜೋಡಿ ಎತ್ತನ್ನು 2 ಆಳುಗಳನ್ನು ಬುದ್ಧಿವಂತನಿಗೆ ಕಳುಹಿಸಿದರು. ತನ್ನ ಗದ್ದೆಗಿಂತ ಬಿಲ್ಲವರ ಕಂಬಳವು ಮೊದಲು ಗೋರಿ ಮುಗಿದನ್ನು ಕಂಡು ಬುದ್ಧಿವಂತನು ಕಿಡಿಕಿಡಿಯಾದನು. ತನ್ನ ಗದ್ದೆಗೆ ಇಳಿದ ಅವರ 4 ಎತ್ತುಗಳನ್ನು ಕಂಡು ತಾನು ನಿಂತಿದ್ದ ಕಟ್ಟೆಯಿಂದ ಕೆಳಕ್ಕೆ ಹಾರಿ ನೇಗಿಲು ಕಟ್ಟಿದ ಎತ್ತುಗಳನ್ನು ಹೊಡೆದು ಓಡಿಸುತ್ತಾ ತನ್ನ ಗದ್ದೆಯನ್ನು ಗೋರತೊಡಗಿದನು. ಹೀಗೆ ಬುದ್ಧಿವಂತನು ಸಿಟ್ಟಿನಿಂದ ಎತ್ತುಗಳನ್ನು ಬಡಿಯುವುದನ್ನು ಕಂಡು ಕೋಟಿ ಚೆನ್ನಯ್ಯರು, ಅಯ್ಯ, ಹೆರವರ ಎತ್ತನ್ನು ಹೊಡೆಯುವುದು ಸರಿಯಲ್ಲ. ಏಟು ಎತ್ತಿನ ಬೆನ್ನಿಗೆ, ನೋವು ಮಾತ್ರ ನಮ್ಮ ಎದೆಗೆ. ನಮ್ಮ ಮೇಲೆ ನಿಮಗೆ ಸೇಡು ಇದ್ದರೆ ನಮ್ಮ ಮೇಲೆ ತೀರಿಸಬೇಕೇ ಹೊರತು ಅದನ್ನು ಬಡ ಎತ್ತಿನ ಮೇಲೆ ತೋರಿಸಬೇಕೆ ಎಂದು ಹಿಂಜರಿಯದೆ ಮಾತಾಡಿದರು. ಬುದ್ಧಿವಂತನ ಬಾಯಿಂದ ಉತ್ತರವಿಲ್ಲ, ಮೂಕಾರ ಮಾತ್ರ ಹೊರಟಿತು. ಆ ದಿನದ ಕಂಬಳದ ಗೌಜಿಯು ಹೇಗೂ ಮುಗಿಯಿತು. ಊಟ ಮಾಡುವವರಿಗೆ ಊಟ ಕೊಟ್ಟದ್ದಾಯಿತು, ಊಟ ಮಾಡದವರಿಗೆ ಎಳನೀರು ಹಂಚಿದ್ದಾಯಿತು, ಬಂದವರನ್ನು ಮರ್ಯಾದೆಯಿಂದ ಕಳುಹಿಸಿದ್ದಾಯಿತು. ತರುವಾಯ ಪೂರ್ವ ಪದ್ಧತಿಗೆ ಸರಿಯಾಗಿ ಗದ್ದೆಯಲ್ಲಿ ಬೀಜ ಬಿತ್ತುವ ಸಂಭ್ರಮವು ಪ್ರಾರಂಭವಾಯಿತು. ಬುದ್ಧಿವಂತನ ಗದ್ದೆಯ ಬೀಜವನ್ನು ದಂಡಿಗೆಯಲ್ಲಿಯೂ, ಬಿಲ್ಲರ ಗದ್ದೆಯ ಭತ್ತವನ್ನು ಕುಕ್ಕೆಯಲ್ಲಿಯೂ ತಂದು ಅದನ್ನು ಬಿತ್ತಿ ಬಾಳೆಯ ಪೂಕರೆಯನ್ನು ಹಾಕಿದರು. ಬಿತ್ತಿದ ಗದ್ದೆಯಲ್ಲಿ ಅಗೆಯು ಅಂದವಾಗಬೇಕಾದರೆ ಬಿತ್ತಿದ 4-6 ದಿನಗಳೊಳಗೆ ಮೊದಲಿನ ಕೊಳೆನೀರು ಕಳೆದು ತಿಳಿನೀರು ಬಿಡುವುದು ಕೆಲವು ಕಡೆ ವಾಡಿಕೆಯಿದೆ. ಅದಕ್ಕಾಗಿ ಕೋಟಿಯು ಏರಜೆಯಿಂದ ಹೊರಟು ಅನಿಲಜೆಗೆ ಬಂದನು. ಕೋಟಿಯ ಗದ್ದೆಯು ನೀರು ತುಂಬಿ ರಾಮಸಮುದ್ರದಂತೆ ಕಾಣುತ್ತಿತ್ತು. ಬುದ್ಧಿವಂತನ ಗದ್ದೆಯಲ್ಲಿ ಚಿಟ್ಟೆಗೆ ಕುಡಿಯಲು ನೀರು ಇಲ್ಲದೆ ಕೊಕ್ಕರೆ ಆಡುತ್ತಿತ್ತು. ಕೋಟಿಯು ನೆಟ್ಟಗೆ ಬುದ್ಧಿವಂತನ ಮನೆಗೆ ಹೋಗಿ ತಲೆಹೊರೆಯನ್ನು ಕೆಳಗಿಟ್ಟು ಬಗ್ಗಿ ಕೈ ಮುಗಿದನು. ಬುದ್ಧಿವಂತನು ಅವನನ್ನು ನೋಡಿದರೂ ನೋಡದಂತೆ ಮಾಡಿ ಮೋರೆ ತಿರುಗಿಸಿ ಕುಳಿತುಕೊಂಡನು. ಕೋಟಿಯು ತಾನು ನಮಸ್ಕಾರ ಮಾಡಿದರೂ ಕಣ್ಣೆತ್ತಿ ನೋಡದ ಬುದ್ಧಿವಂತನಿಗೆ ಕೇಳಿಸುವಂತೆ, ಅಯ್ಯ, ನಾನು 4 ಸಾರಿ ನಿಮಗೆ ನಮಸ್ಕಾರ ಮಾಡಿದೆ, ನೀವು ಒಂದಕ್ಕಾದರೂ ಕೈ ಅಲ್ಲಾಡಿಸಲಿಲ್ಲ. ಇರಲಿ, ಕಾಡಿನ ಕಾಸರ್ಕನ ಮರಕ್ಕೆ ಅಡ್ಡ ಬಿದ್ದಿದ್ದರೆ ಹಣ್ಣೆಲೆ ಉದುರುತ್ತಿತ್ತು, ಚಿಗುರಲೆ ನಗುತ್ತಿತ್ತು ಎಂದು ಹೇಳಿದನು. ಆದರೂ ಮಲ್ಲಯ್ಯ ಬುದ್ಧಿವಂತನು ಮೀಸೆ ತಿರುವುತ್ತಾ ಸುಮ್ಮನಿದ್ದನು. ಕೋಟಿಯು, ಅಯ್ಯ, ನಮ್ಮ ಕಂಬಳವನ್ನು ಬಿತ್ತಿ 3 ದಿನವಾಯಿತು, ನಮ್ಮ ಗದ್ದೆಯ ನೀರು ಬಿಡುವುದಕ್ಕೆ ಅಪ್ಪಣೆಯಾಗಬೇಕು ಎಂದು ಹೇಳಿ ಮತ್ತೊಮ್ಮೆ ಕೈ ಮುಗಿದನು. ಮೇಲಿನ ಗದ್ದೆಯಿಂದ ಬಿಟ್ಟ ನೀರು ಕೆಳಗಿನ ಗದ್ದೆಗೆ ಇಳಿದು ತೋಡಿಗೆ ಹರಿಯುವಾಗ ಕೆಳಗಿನ ಗದ್ದೆಯಲ್ಲಿದ್ದ ಬಿತ್ತವು ಅಗೆಯು ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗುವುದೆಂದು ಬುದ್ಧಿವಂತನು ತಿಳಿದಿದ್ದರೂ ಆತನು ಕಣ್ಣಿದ್ದ ಕುರುಡನಂತೆಯೂ ಕಿವಿಯಿದ್ದ ಕಿವುಡನಂತೆಯೂ ಬಾಯಿದ್ದ ಮೂಕನಂತೆಯೂ ಸುಮ್ಮನಿದ್ದನು. ಅವನ ಅಲಕ್ಷ್ಯ ಭಾವದ ಪರಿಯನ್ನು ನೋಡಿ ಕೋಟಿಯು,
ನನ್ನ ನಮಸ್ಕಾರಗಳು ನಿಮ್ಮ ಗುರು ಹಿರಿಯರಿಗೆ ಇರಲಿ ಎಂದು ಹೇಳಿ ಅಲ್ಲಿಂದ ತಟ್ಟನೆ ಇಳಿದು ತನ್ನ ಗದ್ದೆಯ ಹತ್ತಿರ ಬಂದನು. ಗದ್ದೆಯು ನೀರು ತುಂಬಿ ಕೆರೆಯಾಗಿತ್ತು. ಕೋಟಿಯು ಒಂದು ಗುದ್ದಲಿಯನ್ನು ತನ್ನ ಹೊರೆಯಿಂದ ಈಚೆಗೆ ತೆಗೆದು ಗದ್ದೆಯ ತೆವರಿಯನ್ನು ಒಂದು ಕಡೆ ಕಡಿದು ಬಿಟ್ಟನು. ಮೇಲಿನ ಗದ್ದೆಯ ನೀರೆಲ್ಲ ನೆರೆಯ ನೀರಿನಂತೆ ಕೆಳಗಿನ ಗದ್ದೆಗೆ ಹರಿಯಿತು. ಜೋ ಎಂದು ಧುಮುಕುವ ಗದ್ದೆ ನೀರಿನ ಜೋಗನ್ನು ಕಂಡು ಮಲ್ಲಯ್ಯ ಬುದ್ಧಿವಂತನು ತನ್ನ ಆಳುಗಳನ್ನು ಕೂಗಿ ಕರೆದು ಹುಲ್ಲು ಸೊಪ್ಪನ್ನು ತರಿಸಿ ತೆವರಿಯ ಬಾಯನ್ನು ಮುಚ್ಚಿಸಿ ತನ್ನ ಗದ್ದೆಗೆ ನೀರು ಹನಿಯದಂತೆ ಮಾಡಿಸಿಬಿಟ್ಟನು. ಆಗ ಕೋಟಿಯು, ಅಯ್ಯ, ನಿಮ್ಮ ಆಳುಗಳು ಗದ್ದೆಯ ಬಾಯಿ ಮುಚ್ಚುವುದು ಸರಿಯಲ್ಲ. ಎಣಿಲ ಕಾಲದ ಉಪ್ಪನ್ನ, ಸುಗ್ಗಿ ಕಾಲದ ಮಳೆ ಬೆಳೆ ಇವು ನಮಗೂ ಸರಿ, ನಿಮಗೂ ಸರಿ. ನಮ್ಮ ಮೇಲೆ ನಿಮಗೆ ಹಾಗೆ ಇದ್ದರೆ ಅದನ್ನು ನಮ್ಮೊಡನೆ ಸಾಧಿಸಿರಿ. ಬಿತ್ತಿದ ಬೆಳೆಯೊಡನೆ ಸಾಧಿಸಬೇಡಿರಿ. ನೀತಿ ಪ್ರಕಾರ ಹೋಗುವ ನೀರು ನೀತಿ ಪ್ರಕಾರ ಹೋಗಲಿ ಎಂದು ಹೇಳಿದನು. ಅದಕ್ಕೆ ಬುದ್ಧಿವಂತನು ಜರ್ಬಿನಿಂದ, ಏನಂದೆ? ನೀತಿಗೀತಿ ನಿನಗೆ ಬಿಲ್ಲರ ಕುಟ್ಟಿಗೆ ಯಾರು ಕೊಟ್ಟರೋ? ನಿನ್ನ ಗದ್ದೆಯ ನೀರಿಗೆ ನನ್ನ ಗದ್ದೆಯ ದಾರಿಯೇ? ಗದ್ದೆ ಒತ್ತಿನ ಕಾಡು ಕಣಿ ತೋಡು, ನೀರು ಬಿಡು, ಹೋಗುತ್ತದೋ ಇಲ್ಲವೋ ನೋಡು ಎಂದು ಆರ್ಭಟಿಸಿದನು. ಕೋಟಿಯು ಇನ್ನೂ ಸಮಾಧಾನದಿಂದ, ಅಯ್ಯ, ನಾನು ಬಂದೇ ಇಷ್ಟಾಯಿತು. ನನ್ನ ತಮ್ಮ ಚೆನ್ನಯ್ಯ ಬಂದಿದ್ದರೆ 1ಕ್ಕೆ 1:15 ಆಗುತ್ತಿತ್ತು ಎಂದನು. ಏನು ಬೊಗಳುತ್ತಿ? ನಿನ್ನ ತಮ್ಮ? ಅವನೇನು ಕಾಟಿಯ ಹಾಲು ಕುಡಿದವನೇ? ಅವನು ಬಾನನ್ನು ಒಡೆದು ಬರುತ್ತಾನೋ ಇಲ್ಲವೇ ಭೂಮಿಯನ್ನು ಬಿರಿದು ಬರುತ್ತಾನೋ ನಿನ್ನ ತಮ್ಮ ಎಂದು ಬುದ್ಧಿವಂತನು ಅಬ್ಬರದಿಂದ ಅಣಕಿಸಿದನು. ಇವರಿಬ್ಬರ ಬಾಯಿಯ ಬಡಿದಾಟವನ್ನು ದೂರದಲ್ಲಿ ನಿಂತು ಕೇಳುತ್ತಲಿದ್ದ ಚೆನ್ನಯ್ಯನು ತನ್ನ ಕತ್ತಿಯನ್ನು ಹಿಡಿದುಕೊಂಡು ಸರಸರನೆ ಅಲ್ಲಿಗೆ ಬಂದನು. ಆದರೂ ಬುದ್ಧಿವಂತನ ಬಾಯಿಯಲ್ಲಿ ಬೈಗಳು ಅಡಗಲಿಲ್ಲ. ಕೋಟಿಯು ಚೆನ್ನಯ್ಯನನ್ನು ತಡಿಸಿ, ಮಲ್ಲಯ್ಯ, ಬೇಡ, ಕೆಣಕಬೇಡ. ತಲೆಗೆ ಹೊಯ್ದ ನೀರು ಕಾಲಿಗೆ ಇಳಿಯುತ್ತದೆ, ಕಾಲಿಗೆ ಎರೆದ ನೀರು ತಲೆಗೆ ಏರುವುದೇ? ಕ್ರಮ ಪ್ರಕಾರವಾಗಿ ಮೇಲಿಂದ ಕೆಳಕ್ಕೆ ಹರಿಯತಕ್ಕ ನೀರು ಕ್ರಮ ಪ್ರಕಾರವಾಗಿಯೇ ಹೋಗಲಿ, ಅಡ್ಡಕಟ್ಟಬೇಡ, ರೀತಿ ರಿವಾಜು ಮೀರಬೇಡ ಎಂದು ಹೇಳಿ ಮತ್ತೊಮ್ಮೆ ಕೈ ಮುಗಿದನು. ಕ್ರಮ ಗಿಮ ರೀತಿ ರಿವಾಜು ನಿಮಗೆ ಮುಂಡೆ ಎಂದು ಮಲ್ಲಯ್ಯನ ನಾಲಗೆಯಿಂದ ಬೈಗಳು ಬೀಳುವಷ್ಟರಲ್ಲಿ ಚೆನ್ನಯ್ಯನು ಅಣ್ಣನ ಕೈಯಿಂದ ಬಿಡಿಸಿಕೊಂಡು ಚಿಟ್ಟನೆ ಚೀರಿ ಬುದ್ಧಿವಂತನ ತಲೆ ಹಿಡಿದು ಗಂಟಲನ್ನು ಹಿಂಡಿ ಬೆನ್ನನ್ನು ಮುಟ್ಟಿ ಮುಳ್ಳು ಹುರಿಯನ್ನು ಮುರಿದು ನೆಲದ ಮೇಲೆ ಅಂಗಾತನೆ ಕೆಡವಿ ಬೆಳ್ಳಿಯ ಕಟ್ಟಿನ ಬಿಳಿಯ ಸೊರಗಿಯನ್ನು 3 ಸಲ ಅವನ ಎದೆಗೆ ಹಾಕಿದನು. ಮಲ್ಲಯ್ಯ ಬುದ್ಧಿವಂತನು ಕತ್ತಿಯ ತಿವಿತದಿಂದ ಬಿಸಿ ನೆತ್ತರನ್ನು ನೊರೆಯಾಗಿ ಕಾರಿ ಕಾಯಬಿಟ್ಟು ಕೈಲಾಸಕ್ಕೆ ಸಂದನು. ಅನಂತರ ಬುದ್ಧಿವಂತನ ಶವಕ್ಕೆ ಕೋಟಿ ಚೆನ್ನಯ್ಯರು ನೂತನ ಸಂಸ್ಕಾರ ಮಾಡಿದರು. ಅವರು ಹೆಣವನ್ನು ಗದ್ದೆಯ ತೋಡಿನಲ್ಲಿ ಇಟ್ಟು ಒಂದೊಂದು ಹಾರೆ ತುಂಬ ಮಣ್ಣು ತೆಗೆದು, ಈ ಮಣ್ಣು ಮುದ್ದೆ ನಿನ್ನ ತಲೆಯ ಮುಂಡಾಸು, ಇದು ಮೈಯ ಹಚ್ಚಡ, ಇದು ಕಂಬಿಯ ದೋತರ, ಇದು ಕಾಲಿನ ಎಕ್ಕಡ ಎಂಬುದಾಗಿ ಹೇಳುತ್ತಾ ಸುಗ್ಗಿಯ ಗದ್ದೆಯ ತೆವರಿಗೆ ಮಣ್ಣು ಮೆತ್ತುವಂತೆ ಹೆಣದ ಮೇಲೆ ಮಣ್ಣಿಟ್ಟು ಬುದ್ಧಿವಂತನ ಮನೆಯ ಕಡೆಗೆ ತಿರುಗಿದರು. ಕೋಟಿ ಚೆನ್ನಯ್ಯರನ್ನು ಕಾಣುತ್ತಲೇ ಬುದ್ಧಿವಂತನ ಹೆಂಡತಿಯ ಎದೆಯೋ ದಡದಡಿಸಿತು. ಬಾಯ ನೀರು ಒಣಗಿತು. ಅವಳು ಚೆನ್ನಯ್ಯನ ಕೈಯಲ್ಲಿದ್ದ ಕತ್ತಿಯ ರಕ್ತವನ್ನು ಕಂಡು ತನ್ನ ಗಂಡನಿಗೆ ಆಪತ್ತು ಬಂತೆಂದು ತಿಳಿದು ಕುಯ್ಯೋ ಎಂದು ಕೂಗುತ್ತಾ ಕಂಬುಳದ ಗದ್ದೆಗೆ ಓಡಿದಳು. ಆಗ ಚೆನ್ನಯ್ಯನು, ಅಣ್ಣ, ಇದೀಗ ಸಮಯ. ನಮ್ಮ ಸಣ್ಣ ಕೈಗಳಿಂದ ಅಂದು ಕಸುಕೊಂಡು ಹೋದ ಚೆಂಡನ್ನು ದೊಡ್ಡ ಕೈಗಳಿಂದ ತಂದೆವೆಂಬುದಾಗಿ ನಾವು ಆಡಿದ ಮಾತನ್ನು ಸಲ್ಲಿಸುವುದಕ್ಕೆ ಇದೀಗ ಸಮಯ ಎಂದು ಹೇಳಿ ಆ ಮನೆಯೊಳಗೆ ಹೋಗಿ ತಮ್ಮ ಚಿಕ್ಕಂದಿನ ಚೆಂಡನ್ನು ಹೊರಕ್ಕೆ ತಂದು, ಅಣ್ಣ, ಹೊತ್ತಾಯಿತು, ಇನ್ನು ಮನೆಗೆ ಹೋಗೋಣ ಎಂದು ಹೇಳಿ ಇಬ್ಬರು ತಮ್ಮ ಮನೆಯ ದಾರಿ ಹಿಡಿದರು. ಇತ್ತ ಬುದ್ಧಿವಂತನ ಕೈ ಹಿಡಿದವಳು ನೆಟ್ಟಗೆ ಪಡುಮಲೆ ಬೀಡಿಗೆ ಹೋಗಿ ಬಲ್ಲಾಳನ ಕಾಲಡಿಯಲ್ಲಿ ಬಿದ್ದು ಮೂಗಿನ ಮೂಗುತಿ, ಕತ್ತಿನ ಕರಿಮಣಿ, ಕಿವಿಯ ಓಲೆ, ಕೈಯ ಬಳೆಗಳನ್ನು ಆತನ ಪಾದದಲ್ಲಿ ಇಟ್ಟು ತನ್ನ ದುಃಖವನ್ನು ದುರ್ದಶೆಯನ್ನು ಹೇಳಿಕೊಂಡಳು. ಬಲ್ಲಾಳನು ಕೊಂದವರಿಗೆ ಕೊಲೆ ತಪ್ಪಲಿಕ್ಕಿಲ್ಲ ಎಂದು ಆಕೆಗೆ ಸಮಾಧಾನ ಹೇಳಿ ಮನೆಗೆ ಕಳುಹಿಸಿಕೊಟ್ಟು ಕೋಟಿ ಚೆನ್ನಯ್ಯರನ್ನು ಕರೆತರುವುದಕ್ಕೆ ತತ್ಕ್ಷಣವೇ ಆಳನ್ನು ಅಟ್ಟಿದನು. ನರಹತ್ಯದ ಸುದ್ದಿಯಿಂದ ಬೀಡಿನವರು ಸಂಭ್ರಾಂತರಾದರು. ಹಳ್ಳಿಯವರು ಭಯಭೀತರಾದರು.
ಕೋಟಿ ಚೆನ್ನಯರು ಮನೆಗೆ ಮುಟ್ಟುವ ಮುಂಚೆಯೇ ಅವರು ಮಾಡಿದ ಘಾತಕ ಕೃತ್ಯ, ಅದನ್ನು ಕುರಿತು ವಿಧವೆಯು ಕೊಟ್ಟ ದುಃಖದ ದೂರನ್ನು ಕೇಳಿ ಬಲ್ಲಾಳನಿಗಾದ ಕರಿಕರಿ ಕೋಪ, ಇವುಗಳ ಸುದ್ದಿಯೆಲ್ಲ ಅವರ ಸಾಕಣೆ ತಾಯಿಯಾದ ಸಾಯಿನ ಬೈದತಿಯ ಕಿವಿಗೆ ಬಿದ್ದು ಅವಳು ಕಳವಳಗೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಇವರಿಬ್ಬರು ಮನೆಗೆ ಬಂದರು. ಅವರನ್ನು ಕಾಣುತ್ತಲೇ ಸಾಯಿನ ಬೈದತಿಯು, ಕೋಟಿ, ಏನಾಯಿತು? ಚೆನ್ನಯ್ಯ, ಏನು ಮಾಡಿದಿ? ನಮಗೆ ಕೆಡುಗಾಲ ಬಂತಲ್ಲ ಎಂದು ಸಿಡಿಮಿಡಿಗೊಂಡು ಕೇಳಿದಳು. ಆಗ ಕೋಟಿಯು, ಅಮ್ಮ, ಬುದ್ಧಿವಂತನ ಬಾಯಿಂದ ಹದ ತಪ್ಪಿ ಮಾತು ಬಂತು. ಚೆನ್ನಯ್ಯನ ಕೈಯಿಂದ ಹದ್ದು ಮೀರಿ ಏಟು ಬಿತ್ತು. ಬುದ್ಧಿವಂತನ ಹಾಳು ಒರಟುತನಕ್ಕೂ ಚೆನ್ನಯ್ಯನ ಹರೆಯದ ಅವಿವೇಕಕ್ಕೂ ಸರಿಹೋಯಿತು ಎಂದು ಹೇಳಿ ತಲೆ ತಗ್ಗಿಸಿ ನಿಂತನು. ಸಾಯಿನ ಬೈದ್ಯತಿಯು, ಮಕ್ಕಳೇ, ನೀವು ಮಾಡಿದ ಮಾಟಕ್ಕೆ ಬಲ್ಲಾಳನು ನಿಮ್ಮಾಟ ಆಡಿಸುತ್ತಾನಂತೆ. ನಿಮ್ಮನ್ನು ಬೆಟ್ಟದಿಂದ ಬೀಳಿಸುತ್ತಾನೋ, ಮಡುವಿನಲ್ಲಿ ಮುಳುಗಿಸುತ್ತಾನೋ, ಆನೆಯಿಂದ ತುಳಿಸುತ್ತಾನೋ, ಕುದುರೆಯಿಂದ ಒದಿಸುತ್ತಾನೋ, ಏನು ಮಾಡುತ್ತಾನೆಂದು ಯಾರು ಬಲ್ಲರು ದೇವರೇ ಎಂದು ಬಾಯಿ ಬಿಟ್ಟು ಅಳಹತ್ತಿದಳು. ಅವಳ ಗೋಳನ್ನು ಕಂಡು ಚೆನ್ನಯ್ಯನು, ಅಮ್ಮ, ನೀನೇಕೆ ಅಳುವೆ? ಈ ಕತ್ತಿಗೆ ಧಾರೆ ಇದೆ, ನನ್ನ ಕೈಗೆ ಚಳಕವಿದೆ. ನಾವು ಯಾರನ್ನೂ ಹೆದರಬೇಕಾಗಿಲ್ಲ. ಯಾರಾದರೂ ಸರಿಯೇ ನಮ್ಮನ್ನು ನೀತಿಯಿಂದ ಕಂಡರೆ ಅವರಿಗೆ ಎದೆಯ ಮೇಲಿಂದ ಹಾದಿಕೊಟ್ಟೆವು, ಅನ್ಯಾಯದಿಂದ ಕಂಡರೆ ಅವರ ಪ್ರಾಣವನ್ನೂ ಹೀರಿಬಿಟ್ಟೆವು ಎಂದು ಬಿರುಸಿಂದ ಹೇಳಿದನು. ಸಾಯಿನ ಬೈದಿತಿಯು, ಮಕ್ಕಳೇ, ಇನ್ನು ನಿಮಗೆ ಉಳಿಗಾಲವಿಲ್ಲ. ಇಲ್ಲಿ ಇನ್ನು ಮುಂದೆ ನಿಮಗೆ ನೀರು ನಂಜಾಯಿತು, ಊರು ಹಗೆಯಾಯಿತು. ಪಡುಮಲೆ ರಾಜ್ಯದಲ್ಲಿ 1 ಹಗೆ 9 ಹಗೆ ಎಂದಳು. ಅದಕ್ಕೆ ಕೋಟಿಯು, ಹಾಗಾದರೆ ನಾವು ಪರರಾಜ್ಯಕ್ಕೆ ಹೋಗುತ್ತೇವೆ. ನಮಗೆ ಈ ರಾಜ್ಯದಲ್ಲಿಯೇ ನೀರು ಬರೆದಿದೆಯೋ ಎಂದನು. ಆ ಮಾತಿಗೆ ಬೈದಿತಿಯು, ಈ ನಿಮ್ಮ ಯೋಚನೆಯು ಬಲ್ಲಾಳನಿಗೆ ಗೊತ್ತಾದರೆ ಅವನು ಸುಮ್ಮನಿರಲಿಕ್ಕಿಲ್ಲ. ನಿಮಗೆ ತನ್ನ ರಾಜ್ಯದಲ್ಲಿ ಬೆಂಕಿ ನೀರು ಕೊಡಬಾರದಾಗಿ ಅವನು ಡಂಗುರ ಹೊಯಿಸುವನು. ನೀವು ರಾಜ್ಯದ ಗಡಿ ದಾಟುವಾಗ ನಿಮ್ಮನ್ನು ಹಿಡಿದು ತರಬೇಕೆಂದು ಉಕ್ಕಡದವರಿಗೂ ಸುಂಕದ ಕಟ್ಟೆಯವರಿಗೂ ಅರವಟ್ಟಿಗೆಯವರಿಗೂ ಅಪ್ಪಣೆ ಮಾಡುವನು. ಅವನ ಕಣ್ಣು ಮರೆಸಿಕೊಂಡು ಹೋಗುವುದು ಸರಿಯೂ ಅಲ್ಲ, ಸಾಧ್ಯವೂ ಅಲ್ಲ ಎಂದಳು. ಹಾಗಾದರೆ ಅವನನ್ನು ಬೇಡಿನಲ್ಲಿ ಕಂಡೇ ಹೋಗುವೆವು, ಅವನ ಭಯವೇನು ಎಂದು ಚೆನ್ನಯ್ಯನು ಹೇಳಿದನು. ತಾಯಿ ಮಕ್ಕಳು ಹೀಗೆ ಮಾತನಾಡುತ್ತಿದ್ದಾಗ ಬಲ್ಲಾಳನ ಜನರುಗಳು ಬಂದು ಕೋಟಿ ಚೆನ್ನಯ್ಯರನ್ನು ಬೀಡಿಗೆ ಕರೆದುಕೊಂಡು ಹೋದರು. ಅವರು ಮನೆಯಿಂದ ಹೊರಡುವ ಮೊದಲು ಬೈದಿತಿಯು ಕೋಟಿಯನ್ನು ಕರೆದು ಬಲ್ಲಾಳನ ಮುಂದೆ ಹೇಗೆ ವರ್ತಿಸಬೇಕೆಂದು ಆತನ ಕಿವಿಯಲ್ಲಿ ಹೇಳಿದಳು. ಮನೆಯಿಂದ ಹೊರಟ ಕೋಟಿ ಚೆನ್ನಯ್ಯರು ಬಲ್ಲಾಳನ ಆಳುಗಳೊಂದಿಗೆ ಪಾಲೆ ದಾಟಿ ಬೈಲು ಕಳೆದು ಬೆಟ್ಟ ಹತ್ತಿ ಹಿತ್ತಿಲಿಗೆ ಇಳಿದು ಅಡ್ಕವನ್ನು ಅಡರಿ ಹೊಡೆಯಲ್ಲಿ ಹೋಗಿ ಹೊಳೆಯನ್ನು ಹಾಯ್ದು ಕೋಟೆಯ ಆನೆ ಬಾಗಿಲನ್ನು ಹತ್ತಿ ರಾಜಾಂಗಣಕ್ಕೆ ಬಂದು ಚಾವಡಿಯನ್ನು ಬಿಟ್ಟು ಪಡುವಣ ಪಟ್ಟ ಶಾಲೆಗೆ ಹೋಗಿ ಬೆಳ್ಳಿಯ ಕಲಶದ ಬಿಳಿಯ ಉಪ್ಪರಿಗೆಯನ್ನು ಏರಿದರು. ಅವರು ರಾಜಾಂಗಣದಲ್ಲಿ ಬಂದಾಗಲೇ ಪಡುಮಲೆಯ ಪೆರುಮಾಳು ಬಲ್ಲಾಳನು ಉಪ್ಪರಿಗೆಯ ಕಿಟಕಿ ಬಾಗಿಲಿಂದ ಎಣಿಕೆ ನೋಡಿ, ಓಹೋ, ಅರೆಯಲ್ಲಿ ಹುಟ್ಟಿ ಇಲಿಯಂತೆ ಇದ್ದ ಮಕ್ಕಳು ಈಗ ಹುಲಿಯಂತಾದರು ಎಂದು ತನ್ನೊಳಗೇ ತಿಳಿದುಕೊಂಡು ಅವರ ವಿಚಾರಣೆ ನಡೆಸುವುದಕ್ಕೆ ಓಲಗವನ್ನು ಕೊಡುವಂಥವನಾದನು. ಕೋಟಿ ಚೆನ್ನಯ್ಯರು ಒಳಕ್ಕೆ ಬಂದು ಕುರ್ಚಿಯಂತಿದ್ದ ಒಂದು ಅರಸು ಮಣೆಯ ಮೇಲೆ ಕುಳಿತುಕೊಂಡು ಓಲಗವನ್ನು ಕೊಡುತ್ತಿದ್ದ ಪಡುಮಲೆ ಬಲ್ಲಾಳನಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ಬಲ್ಲಾಳನು, ಮಾಡಬಾರದ್ದನ್ನು ಮಾಡಿದಿರಿ, ಆಗಬಾರದ್ದು ಆಗಬೇಕಷ್ಟೆ ಎಂದು ಪ್ರಾರಂಭಿಸಿದನು. ಆಗ ಕೋಟಿಯು ತನಗೆ ಸಾಯಿನ ಬೈದಿತಿಯು ಕಿವಿಯಲ್ಲಿ ಹೇಳಿದ ಮಾತನ್ನು ನೆನೆಸಿಕೊಂಡು, ಬುದ್ಧಿ, ನಮ್ಮ ತಾಯಿಗೆ ತಾವು ಕೊಟ್ಟ ಮಾತುಂಟಷ್ಟೇ ಎಂದನು. ಯಾವ ಮಾತು ಎಂದು ಬಲ್ಲಾಳನು ಕೇಳಿದನು. ಬುದ್ಧಿ, ಈ ಒಡವೆ ವಸ್ತುಗಳೆಲ್ಲ ನಿನಗೆ, ಇನ್ನು ಕೊಡಲಿಕ್ಕೆ ಇರುವುದನ್ನು ಮುಂದೆ ನಿನ್ನ ಮಕ್ಕಳಿಗೆ ಕೊಡುತ್ತೇನೆ ಎಂದು ತಾವು ನಮ್ಮ ತಾಯಿಗೆ ಮಾತು ಕೊಡಲಿಲ್ಲವೇ ಎಂದು ಕೋಟಿಯು ಕೇಳಿದನು. ಬಲ್ಲಾಳ, ಕೋಟಿ, ನಿನ್ನ ತಾಯಿಗೆ ನಾವು ಆಗ ಕೊಟ್ಟ ಮಾತಿಗೂ ನೀವು ಈಗ ಮಾಡಿದ ತಪ್ಪಿಗೂ ಏನೂ ಸಂಬಂಧವಿಲ್ಲ. ಕೋಟಿ, ಬುದ್ಧಿ, ನಾವು ಆಳು ಕೊಂದದ್ದಕ್ಕೆ ನಮಗೆ ಆಗುವುದು ಆಗಲಿ, ಆದರೆ ನೀವು ಮಾತು ಕೊಟ್ಟಿದ್ದಕ್ಕೆ ನಮಗೆ ದೊರೆಯುವುದು ದೊರೆಯಲಿ. ಚೆನ್ನಯ್ಯ, ನಾವು ಸತ್ತ ನಂತರ ನಿಮ್ಮ ಹತ್ತಿರ ಕೇಳುವವರು ಯಾರು? ಬಲ್ಲಾಳ, ಏನು ಬೇಕು ಕೇಳಿ, ಕೊಡುತ್ತೇನೆ. ಕೋಟಿ, ಬೀಡಿನ ಮುಂದಿನ ಬಾಕಿ ಮಾರು ಗದ್ದೆ. ಬಲ್ಲಾಳ, ಅದಾಗದು. ಕೋಟಿ, ಹಾಲು ಬತ್ತದ ಸರಳೆಮ್ಮೆ. ಬಲ್ಲಾಳ, ಅದು ನಮಗೆ ಬೇಕು.
ಕೋಟಿ. ಇಡೀ ವರ್ಷ ಕಾಯಿ ಮಿಡಿ ಹಣ್ಣುಗಳನ್ನು ಒಟ್ಟಿಗೆ ಬಿಡುತ್ತಿರುವ ಆ ಹಲಸಿನ ಮರ. ಬಲ್ಲಾಳ: ಅದನ್ನು ಬಿಡು, ಬೇರೊಂದು ಕೇಳು. ಚೆನ್ನಯ್ಯ: ನಿಮ್ಮ ಇಬ್ಬರ ಹೆಂಡಿರ ಹೂತೋಟಗಳನ್ನು ಕೊಡಿಸಿ. ಬಲ್ಲಾಳ: ಏನಂದೆ? ಚೆನ್ನಯ್ಯ: ನಿಮ್ಮ ಪಟ್ಟದ ಕತ್ತಿ. ಬಲ್ಲಾಳನು ಕೋಪದಿಂದ ಕೆಂಪಾಗಿ: ಬೀಡಿನ ಹಾಲಿನಿಂದ ಬೆಳೆದ ನೀವು ನಮ್ಮ ಹೆಂಡಿರ ಹೂತೋಟಗಳನ್ನು, ನಾವು ಹಿಡಿಯುವ ಪಟ್ಟದ ಕತ್ತಿಯನ್ನು ಬಯಸಿದ ಮೇಲೆ ಮುಂದೆ ಯಾವುದನ್ನು ಕೇಳುವಿರಿ, ಏನನ್ನು ಮಾಡುವಿರಿ ಎಂದು ಹೇಳಲಾಗುವುದಿಲ್ಲ. ನಿಮ್ಮನ್ನು ಹೀಗೆ ಬಿಡಲಾಗದು ಎಂದು ಹೇಳಿ ಅವರನ್ನು ಹೆಡೆಮುಡಿ ಕಟ್ಟಿ ತೆಗೆದುಕೊಂಡು ಹೋಗಲು ತನ್ನ ಕಡೆಯವರಿಗೆ ಕಟ್ಟಾಜ್ಞೆ ಮಾಡಿದನು. ಉಚಿತ ಕೇಳಿದರೆ ಬಲ್ಲಾಳನಿಗೆ ಬಾರದ ಕೋಪವು ಬರುತ್ತದೆ ಎಂದು ಬೈದಿತಿಯು ತನಗೆ ಹೇಳಿದ್ದು ಸತ್ಯವೆಂದು ಕೋಟಿಗೆ ಈಗ ತಿಳಿಯಬಂದು ಅವನು ತನ್ನ ಹಚ್ಚಡದೊಳಗೆ ಅಡಗಿಸಿ ಇಟ್ಟಿದ್ದ ಒಂದು ಪೊಟ್ಟಳವನ್ನು ಮೆಲ್ಲನೆ ಬಿಚ್ಚಿದನು. ಆ ಪೊಟ್ಟಳದಲ್ಲಿ ವೀಳ್ಯದೆಲೆಯ ಕವಳೆಗಳು ಇದ್ದವು. ಹಾಲೆ ಮರಕ್ಕೆ ಹೋದ ಪಂಚವಳ್ಳಿ ಜಾತಿಯ ವೀಳ್ಯ, ಮಾವಿನ ಮರಕ್ಕೆ ಹೋದ ಮುಂಡುವಳ್ಳಿ ಜಾತಿಯ ವೀಳ್ಯ. ಕೋಟಿಯ ಆ ವೀಳ್ಯದೆಲೆಯ ಕವಳೆಯನ್ನು ಕೈಯಲ್ಲಿ ಹಿಡಿದು ಬಲ್ಲಾಳನು ಓಲಗವಾಗಿದ್ದಲ್ಲಿಗೆ ಹೋಗಿ, ನಮ್ಮ ಮಾತನ್ನು ಸಲ್ಲಿಸುವುದಕ್ಕೆ 6 ವರ್ಷದ ಗಡು ಎಂದು ಗಟ್ಟಿಯಾಗಿ ಒದರಿ ಆ ವೀಳ್ಯದೆಲೆಯನ್ನು ಗದ್ದಿಗೆಯ ಮೇಲೆ ಇಟ್ಟು ಹೆದರದೆ ಅಲ್ಲಿಯೇ ನಿಂತನು. ಕೋಟಿಯು ಹೀಗೆ ಗಡು ಇಟ್ಟಿದ್ದನ್ನು ಕಂಡು ಬಲ್ಲಾಳನ ಉಪ್ಪರಿಗೆಯೇ ಗಡಗಡನೆ ನಡುಗಿತು. ಅಂತಃಪುರದಲ್ಲಿ ದಿಗಿಲು ಉಂಟಾಯಿತು. ಬೀಡಿನವರೆಲ್ಲ ಮೂಕರಂತೆ ಪಿಳಪಿಳನೆ ನೋಡ ಹತ್ತಿದರು. ಕೋಟಿ ಚೆನ್ನಯ್ಯರ ಆ ವೀರಾವೇಶವನ್ನು ಕಂಡು ಅವರ ಮೈ ಮುಟ್ಟುವಷ್ಟು ಧೈರ್ಯವಿಲ್ಲದೆ ಅಲ್ಲಿದ್ದವರೆಲ್ಲರೂ ಅಂಜುಬುರುಕರಂತೆ ಹಿಂಜರಿದರು. ಕೋಟಿ ಚೆನ್ನಯ್ಯರು ಯಾರ ತಡೆಯೂ ಇಲ್ಲದೆ ಬಡ 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 ಮೆಟ್ಟಿಲು ಇಳಿದು ಬೀಡಿನಿಂದ ಮಾಯವಾದರು. ಕಂಡಂತೆಯೂ ಕಣ್ಣು ಕತ್ತಲೆ ಬಂದಂತೆಯೂ ಅರಸು ಮಣೆಯಲ್ಲೇ ಮರವೆಗೊಂಡಿದ್ದ ಪೆರುಮಾಳು ಬಲ್ಲಾಳನು 1 ತಾಸಿನ ತರುವಾಯ ಕಣ್ಣು ತೆರೆದು, ಬೆಳೆಯ ಬಿಟ್ಟ ಬಳ್ಳಿಯು ಬೆಳೆಸಿದವನನ್ನೇ ಬಂಧಿಸಿಬಿಟ್ಟಿತಲ್ಲ ಎಂದು ಯೋಚಿಸಿ, ಈ ಬಿಲ್ಲರ ಕೊಬ್ಬು ಬೀಡಿಗೆ ಕೆಡಕು, ನಾಡಿಗೆ ಒಡಕು ಎಂದು ಬಗೆದು ಅವರನ್ನು ಹಿಡಿದು ಕೊಲ್ಲಿಸುವುದಕ್ಕೆ ನಾನಾ ಪ್ರಕಾರವಾಗಿ ಸಾಧಿಸಿದನು. ಆಗ ಬಲ್ಲಾಳರ ಕೈಗೆ ಸಿಗದೆ ಅವನ ರಾಜ್ಯದಲ್ಲಿ ಹಂಗು ಹೆದರಿಕೆ ಇಲ್ಲದೆ ಸುತ್ತಾಡುತ್ತಿದ್ದ ಕೋಟಿ ಚೆನ್ನಯ್ಯರು ಒಂದು ದಿನ ನಡು ಹಗಲ ಬಿಸಿಲಿನಲ್ಲಿ ದಾರಿ ನಡೆದು ಬಳಲಿ ಬೇಸತ್ತು ದಣಿವಾರಿಸುವುದಕ್ಕೆಂದು ಒಂದು ಅರಳಿಕಟ್ಟೆಯ ಹತ್ತಿರ ಬಂದರು. ಆ ಕಟ್ಟೆ ಪರಿಷ್ಕಾರವಾಗಿತ್ತು. ಕಪ್ಪಾದರೂ ಕನ್ನಡಿಯಂತೆ ಬೆಳಗುವ ನೆಲ, ನೆಲದ ಮೇಲೆ 4 ಕೊಡ ನೀರು ಹಿಡಿಯುವ ಗಡಿಗೆಯ ಹತ್ತಿರ ಒಂದು ಬಿಂದಿಗೆ, ಅದರ ಎಡಕ್ಕೆ ಸ್ವಲ್ಪ ದೂರ ಒಂದು ಕಂಚಿನ ಕೈದಂಬೆ. ಇವುಗಳಿಂದ ಅದು ಅರವಟ್ಟಿಗೆ ಕಟ್ಟೆ ಎಂದು ಗೊತ್ತಾಗುತ್ತಿತ್ತು. 1 ನಿಮಿಷದ ಮೇಲೆ ಚೆನ್ನಯ್ಯನು, ಯಾರೂ ಇಲ್ಲವೇ, ಆಸರಿಗೆ ನೀರು ಬೇಕು ಎಂದು ಕೂಗಿದನು. ಆಗ ಕಟ್ಟೆಯ ಹಿಂದುಗಡೆಯ ಒಂದು ಹುಲ್ಲು ಗುಡಿಸಲಿನಿಂದ ಒಬ್ಬ ಬ್ರಾಹ್ಮಣನು ಕಟ್ಟೆ ಹತ್ತಿ ಬಂದನು ಮತ್ತು ಇವರನ್ನು ಕಂಡು 1 ನಿಮಿಷದವರೆಗೆ ಬೆರಗುಗೊಂಡು, ನಿಮ್ಮ ಜಾತಿ ನೀತಿ ಗೊತ್ತಾಗಬೇಕಾಯಿತು ಎಂದು ಹಗುರವಾಗಿ ಕೇಳಿದನು. ಆಗ ಕೋಟಿ, ನಾವು ಜಾತಿಯಲ್ಲಿ ಮೂರ್ತೆ ಮಾಡುವವರು. ಚೆನ್ನಯ್ಯನು, ನೀತಿಯಲ್ಲಿ ನೂಲು ಹಾಕಿದವರು. ಹಾಗಾದರೆ ತೆಂಕಲ ಮಗ್ಗುಲಲ್ಲಿ ಬನ್ನಿ, ಕಂಚಿನ ಕೈದಂಬೆಯಲ್ಲಿ ನೀರು ಹೊಯ್ಯುತ್ತೇನೆ, ಕೈಕೊಟ್ಟು ಆಸರು ಆರಿಸಿಕೊಳ್ಳಿ ಎಂದು ಅರವಟ್ಟಿಗೆಯವನು ಸ್ವಲ್ಪ ಧೈರ್ಯದಿಂದ ಹೇಳಿದನು. ಅದಕ್ಕೆ ಚೆನ್ನಯ್ಯನು, 100 ಕುಲದವರ ಎಂಜಲ ದಂಬೆಯಲ್ಲಿ ನಾವು ಕುಡಿಯುವಂಥವರಲ್ಲ ಎಂದನು. ಬ್ರಾಹ್ಮಣನು ಗಾಬರಿಗೊಂಡು, ನಾನು ಏನು ಮಾಡಲಿ ಎಂದು ದೈನ್ಯದಿಂದ ಹೇಳಿದನು. ಆ ನಮ್ರತೆಯ ಮಾತಿಗೆ ಕೋಟಿಯು, ನಾವು ಕೈಯೊಡ್ಡುತ್ತೇವೆ ಎಂದನು. ಬೇಡಣ್ಣ, ನನ್ನ ಕತ್ತಿಯ ಹಿಡಿಯನ್ನು ಹೀಗೆ ಒಡ್ಡುತ್ತೇನೆ, ನೀರು ಹಾಕಲಿ ಎಂದು ಹೇಳಿ ಚೆನ್ನಯ್ಯನು ತನ್ನ ಕತ್ತಿಯ ತುದಿಯನ್ನು ಬಾಯೊಳಗೆ ಇಟ್ಟು ಅದರ ಹಿಡಿಯನ್ನು ಬ್ರಾಹ್ಮಣನ ಕಡೆಗೆ ಒಡ್ಡಿದನು. ಬ್ರಾಹ್ಮಣನು ನೀರು ಸುರಿದನು. ನೀರಿನ ಒಂದೇ ಒಂದು ತಟುಕು ಕೆಳಗೆ ಬೀಳದಂತೆ ಚೆನ್ನಯ್ಯನು ನೀರು ಕುಡಿದ ಚಮತ್ಕಾರವನ್ನು ನೋಡಿ ಆ ಬ್ರಾಹ್ಮಣನು ಆಶ್ಚರ್ಯಗೊಂಡನು. ಇಬ್ಬರು ಆಸರು ಬೇಸರು ಕಳೆದ ನಂತರ ಕೋಟಿಯು, ಸ್ವಾಮಿ, ತಾವು ಯಾರು? ಇಲ್ಲಿ ನಿಮಿತ್ತ ಹೇಳುವವರು ಯಾರಾದರೂ ಇದ್ದಾರೆ ಎಂದು ಕೇಳಿದನು. ಅದಕ್ಕೆ ಬ್ರಾಹ್ಮಣನು, ಬೇಕಾದರೆ ನಾನೇ ಹೇಳುತ್ತೇನೆ ಎಂದು ಹೇಳಿ ತನ್ನ ಗುಡಿಸಲಿಗೆ ಹೋಗಿ ಬಿಳಿ ಗೆರೆಯ ಮಂಡಲದ ಮಣೆ, ಕವಡಿ ತುಂಬಿದ ಚೀಲ, ದರ್ಭೆ ಹುಲ್ಲಿನ ಚಾಪೆ ಇದನ್ನು ಹಿಡಿದುಕೊಂಡು ಬಂದು ಕಣಿ ಹೇಳುವುದಕ್ಕಾಗಿ ಕುಳಿತುಕೊಂಡನು. ಕೋಟಿ ಚೆನ್ನಯ್ಯರು ಅಲ್ಲೇ ಕುಳಿತುಕೊಂಡು ನೋಡುತ್ತಿದ್ದರು. ಬ್ರಾಹ್ಮಣನು ಒಮ್ಮೆ ಕವಡಿಯನ್ನು ಲೆಕ್ಕ ಮಾಡಿದನು. ಕೈ ಬೆರಳುಗಳನ್ನು ಎಣಿಕೆ ಮಾಡಿದನು. ಜೇಡಿ ಚೂರಿನಿಂದ ನೆಲದ ಮೇಲೆ ಬರೆದನು.
ಗುಣಿಸಿ ನೋಡಿದನು. ಮಣಮಣ ಮಂತ್ರ ಹೇಳಿದನು. ಕಡೆಗೆ ಇಬ್ಬರ ಮುಖವನ್ನೂ ದೃಷ್ಟಿಸಿ ಅವನು ಹೀಗೆಂದನು: 2 ಮರಿಯಾನೆಗಳು ಕಾಡಿನಿಂದ ಹೊರಬಿದ್ದು ತೋಡನ್ನು ಕಲಕಿ ಗದ್ದೆಯನ್ನು ತುಳಿದು ಕಬ್ಬಿನ ತೋಟದ ಮೇಲೆ ಕಣ್ಣಿಟ್ಟಂತೆ ತೋರುತ್ತದೆ. ಚೆನ್ನಯ್ಯನು: ಸರಿ ಜೋಯಿಸರೆ, ಚೆನ್ನಾಗಿ ಹೇಳಿದಿರಿ. ಇನ್ನೇನು ಕಾಣುತ್ತದೆ ಎಂದು ಕೇಳಿದನು. ಬ್ರಾಹ್ಮಣನು ಚೆನ್ನಾಗಿ ಗುಣಿಸಿ ನೋಡಿ, ಆನೆ ಮರಿಗಳಿಗೆ 4 ಕಡೆ ಅಪಾಯ, 3 ಕಡೆಯಿಂದ ಕಿಚ್ಚಿನ ಅಪಾಯ, ಪಡುಕಡೆಯಿಂದ ಕರ್ಪದ ಮೋಸ, ಬಡಗಿನಿಂದ ಕೋವಿಯ ಏಟು, ತೆಂಕಲಿನಿಂದ ಮೊಸಳೆಯ ಕಾಟ ಹೀಗೆಲ್ಲ ತೋರುತ್ತದೆ ಎಂದು ಹೇಳಿ, ನೀವು ಮಾತ್ರ ಎಂದು ಮಾತು ಬೀಳುವಷ್ಟರಲ್ಲಿ ಚೆನ್ನಯ್ಯನು: ನಮಗೆ ಏನಾಗುತ್ತದೆಂದು ಹೇಳಿಬಿಡಿ ಎಂದು ಒದರಿದನು. ಚೆನ್ನಯ್ಯನ ಗರ್ಜನೆಗೆ ಬ್ರಾಹ್ಮಣನ ಬೆರಳೆಣಿಕೆ ತಪ್ಪಿತು. ಅವನು ಮತ್ತೆ ಲೆಕ್ಕ ಹಾಕಿ 199 ಮೇಲೆ ಬಿಡಬೇಕು ಎಂದು ಸೂಚಿಸಿದನು. ಕೋಟಿ: 200 ಬಿಡಬೇಕೆ ಎಂದು ಕೇಳಿದನು. ಬ್ರಾಹ್ಮಣ: ಇನ್ನು 100 ಬಿಡು, ಮುಂದೆ 10, 10, 10, 10 ಹೀಗೆ ಏರಿಸಿ ಹೋಗಬೇಕು ಎಂದನು. ಕೋಟಿ: ಎಲ್ಲಿಯವರೆಗೆ? ಇಲ್ಲಿವರೆಗೆ ಹೋಗಬೇಕು ಎಂದು ಬ್ರಾಹ್ಮಣನು ತನ್ನ ಬಲಗೈಯ ಬೆರಳುಗಳನ್ನು ಬಿಡಿಸಿ ತೋರಿಸಿದನು. ಕೋಟಿಯು: 500 ಮುಟ್ಟಿದ ಮೇಲೆ ನಮಗೆ ಮುಹೂರ್ತಗಳು ಕೂಡಿ ಬಂದಾವೋ ಎಂದು ತಿರುಗಿ ಪ್ರಶ್ನೆ ಇಟ್ಟನು. ಬ್ರಾಹ್ಮಣನು ಕವಡಿಗಳನ್ನು ಆಡಿಸಿ, 500 ಮುಟ್ಟಿದ ನಂತರದ ದಿನಗಳಲ್ಲಿ ವಿಷಗಳಿಗೆ ಸಂದರ್ಭಗಳೇ ಹೆಚ್ಚು, ಜಗಳದ ಕುರುಹು ತೋರುತ್ತದೆ ಎಂದನು. ಕೋಟಿ: ಯಾರೊಳಗೆ ಜಗಳ? ಬ್ರಾಹ್ಮಣ: ನೆಗಳೆಗೂ ಆನೆಗೂ. ಚೆನ್ನಯ್ಯ: ಜಗಳದಲ್ಲಿ ನಾನು ಮೊಸಳೆಯನ್ನು ಸೀಳಿಬಿಡುತ್ತೇನೆ. ಕೋಟಿಯು: ಜಗಳದಲ್ಲಿ ಏನಾಗುವುದೆಂದು ನೋಡಿರಿ ಎಂದು ಮರಳಿ ಪ್ರಶ್ನೆ ಇಟ್ಟನು. ಬ್ರಾಹ್ಮಣನು ಮತ್ತೊಮ್ಮೆ ಕಾಯಿಗಳನ್ನು ಮಗುಚಿ ಹಾಕಿ ಜಗಳದಲ್ಲಿ ಎಂದು ಬಾಯಿ ತೆರೆದು ಆಕಳಿಸಿದನು. ಚೆನ್ನಯ್ಯನು: ಜೋಯಿಸರೆ, ಸೊಲ್ಲು ಹೊರಡುವುದಿಲ್ಲವೇ? ಬ್ರಾಹ್ಮಣನು: ವೈದ್ಯರೇ, ಆ ನೆಗಳೆ ನೆಲಕ್ಕೆ ಬಿದ್ದು ಸತ್ಯದ ಬುಗ್ಗೆ ಒಸರೀತು, ಕೀರ್ತಿಯ ಹೊಳೆ ಹರಿದೀತು, ಸೌಖ್ಯದ ಬೆಳೆ ಬೆಳೆದೀತು ಎಂದು ಹೇಳುತ್ತಾ ದೇವರ ಹೆಸರೆತ್ತಿ ಮಣೆಗೂ ಕಾಯಿ ಚೀಲಕ್ಕೂ ಪೊಡಮಟ್ಟು ನಿಮಿತ್ತ ಹೇಳುವುದನ್ನು ಮುಗಿಸಿ ಒಳಕ್ಕೆ ಹೋದನು. ಕೋಟಿ ಚೆನ್ನಯ್ಯರ ಮನಸ್ಸಿಗೆ ಬ್ರಾಹ್ಮಣನು ಹೇಳಿದ್ದೆಲ್ಲ ರುಚಿಸಿತೋ ಇಲ್ಲವೋ ಗೊತ್ತಾಗಲಿಲ್ಲ. ಆದರೂ ಬ್ರಾಹ್ಮಣನು ಮನೆಯೊಳಗಿಂದ ಹೊರಕ್ಕೆ ಬರುವವರೆಗೆ ಕೋಟಿಯು ಅಲ್ಲಿಂದ ಏಳಲಿಲ್ಲ. 1 ಗಳಿಗೆಯ ತರುವಾಯ ಬ್ರಾಹ್ಮಣನು 2 ಬಿಂದಿಗೆಗಳನ್ನು ತಂದು ಅವರ ಮುಂದಿಟ್ಟನು. ಅಣ್ಣ ತಮ್ಮಂದಿರು ಬಿಂದಿಗೆಯ ಹಾಲು ಕುಡಿದು ತಟ್ಟೆಯಲ್ಲಿ ಇಟ್ಟಿದ್ದ ವೀಳ್ಯದೆಲೆಯನ್ನು ಕೈಯಲ್ಲಿ ತೆಗೆದುಕೊಂಡರು. ಇಷ್ಟರಲ್ಲಿ ಹೊತ್ತು ಮುಳುಗುವುದಕ್ಕಾಯಿತು. ಅವರು ಬ್ರಾಹ್ಮಣನಿಗೂ ಅವನ ಕವಡಿ ಮಣೆಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಟ್ಟೆಯಿಂದ ಇಳಿದು ಮುಂದಕ್ಕೆ ಹೋದರು. ಆ ಅರವಟ್ಟಿಗೆ ಕಟ್ಟೆ ಎಲ್ಲಿತ್ತೋ ಅಲ್ಲಿಂದ ಪಡುಮಲೆ ಬಲ್ಲಾಳನ ಸೀಮೆಯ ಗಡಿಕಲ್ಲಿಗೆ ಬಹಳ ದೂರವಿರಲಿಲ್ಲ. ತಕ್ಕಷ್ಟು ಎತ್ತರದ ಒಂದು ಗುಡ್ಡವು ಮಾತ್ರ ಮಧ್ಯದಲ್ಲಿ ಇತ್ತು. ಕೋಟಿ ಚೆನ್ನಯ್ಯರು ಆ ಗುಡ್ಡವನ್ನು ಏರಿ ಅಡ್ಡ ಹಾದಿಯಿಂದ ಹೋಗುತ್ತಿದ್ದಾಗ ಚೆನ್ನಯ್ಯನು: ಇದೇನು ಆಶ್ಚರ್ಯ ಅಣ್ಣ, 3 ದಿಕ್ಕಿನಲ್ಲಿ ದೇವರು ಮುಳುಗುತ್ತಾರೋ ಎಂದು ವಿಚಾರಿಸಿದನು. ಕೋಟಿಯು ಮೋರೆ ತಿರುಗಿಸಿ ಕೊಂಬಳತೆಯ ದೂರದಲ್ಲಿ ಕಾಣುವ ಕೆಂಬಣ್ಣವನ್ನು ಕಂಡು: ತಮ್ಮ, ಸರಿ, ಅಲ್ಲಿಯೇ ನಮ್ಮ ಮನೆಯಲ್ಲವೇ? ಹೌದು, ಇದು ಹೊತ್ತು ಮುಳುಗುವ ಬಣ್ಣವಲ್ಲ, ನಮ್ಮ ಮನೆ ಹೊತ್ತಿ ಮೇಲೆ ಹಾರುವ ಬೆಂಕಿಯ ನಾಲಗೆ ಎಂದನು. ಚೆನ್ನಯ್ಯನು: ಅಣ್ಣ, ಜೋಯಿಸರು 3 ಗಡೆಯಿಂದ ಕಿಚ್ಚಿನ ಅಪಾಯ ಉಂಟೆಂದು ಕಣಿ ಹೇಳಿದ್ದು ನಿಜವಾಯಿತು. ಅಯ್ಯೋ, ಮನೆಯವರು ಏನಾದರು ಎಂದು ನಿಟ್ಟುಸಿರು ಬಿಡಹತ್ತಿದನು. ಕೋಟಿಯು: ಅವರು ಮೊನ್ನೆಯೇ ಮನೆ ಬಿಟ್ಟು ಹೋಗಿರಬಹುದು. ದೇವರ ಮನಸ್ಸಿನಲ್ಲಿದ್ದರೆ ನಾವು ತಾಯಿಯನ್ನು ಇನ್ನೊಮ್ಮೆ ನೋಡುವೆವು ಎಂದು ಸಂತೈಸುತ್ತಾ ಮುಂದರಿಸಿದನು. ಅವರಿಗೆ ಸೀಮೆಯ ಗಡಿಕಲ್ಲಿನ ಹತ್ತಿರ 2 ಗಳಿಗೆ ಇರುಳು ಆಯಿತು. ಗಡಿಕಲ್ಲಿನಿಂದ 1 ಮಾರು ಈಚೆಗೆ ಸುಂಕದ ಕಟ್ಟೆ ಇತ್ತು. ಸುಂಕದ ದೇರೆ ಎಂಬವನು ಇವರ ಕಾಲಿನ ಸದ್ದನ್ನು ಕೇಳಿ ಕತ್ತಲಲ್ಲಿ ಯಾರದು ಹೋಗುವುದು ಎಂದು ವಿಚಾರಿಸಿದನು. ನಾವು ದಾರಿ ಹೋಕರು ಎಂದು ಕೋಟಿಯು ಉತ್ತರ ಕೊಟ್ಟನು. ಯಾರೇ ಆಗಲಿ ದಾರಿ ಸುಂಕ ಕೊಟ್ಟು ಹೋಗಿ ಎಂದು ದೇರೆಯು ಇದ್ದಲ್ಲಿಂದ ಕದಲದೆ ಹೇಳಿದನು. ಕೋಟಿ: ಯಾವ ಸುಂಕವೋ? ನಮ್ಮ ಮೈ ಬೆವರಿನ ಉಪ್ಪಿನ ಸುಂಕವೋ? ಬಾಯಿ ವಿಳ್ಯದ ಸುಣ್ಣದ ಸುಂಕವೋ? ಚೆನ್ನಯ್ಯ: ತಲೆಯ ಮೇಲಿನ ಕೂದಲು ಸುಂಕವೋ? ಕಾಲಿಗಿದ್ದ ಇಕ್ಕಡದ ಸುಂಕವೋ? ಆಗ ದೇರೆಯು ಹೊರಕ್ಕೆ ತಲೆ ಹಾಕಿ ನಿಮ್ಮ ಕೈಯಲ್ಲಿದ್ದ ಉಕ್ಕಿನ ಕತ್ತಿಯ ಸುಂಕ ಎಂದನು. ಚೆನ್ನಯ್ಯನು: ನಮ್ಮ ಕತ್ತಿಗೆ ಕ್ರಯ ಕಟ್ಟುವವರು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲಿಕ್ಕಿಲ್ಲ ಎಂದನು. ಅದಕ್ಕೆ ಸುಂಕದವನು: ಬಂಟರ ಕಾಲಿನ ಎಕ್ಕಡದ ಹೂವಿನ ಮೇಲೆ ಸುಂಕ,
ಸೆಟ್ಟಿಯ ಕೊಡೆಯ ಕಾವಿನ ಮೇಲೆ ಸುಂಕ, ಅರಸು ಮಗನ ದಂಡಿಗೆಯ ಕೊಂಬಿನ ಮೇಲೆ ಸುಂಕ, ನಾವು ತೆಗೆದುಕೊಂಡಿದ್ದೇವೆ, ನಿಮ್ಮನ್ನು ಬಿಡುವುದುಂಟೆ ಎಂದನು. ಚೆನ್ನಯ್ಯ, ನಮ್ಮನ್ನು ಹಿಡಿಯುತ್ತೀಯಾ? ಬಾ ಕೆಳಗೆ. ಬಿಂಕದ ಬಲ್ಲಾಳನಿಗೆ ಕದಲದ ನಾವು ಸುಂಕದ ಕಲ್ಲಾಳನಿಗೆ ಬೆದರುವುದುಂಟೆ? ಕೆಳಗಿಳಿ, ನಮ್ಮ ಮೇಲೆ ಸುಂಕ ಹೊರಿಸು ಎಂದು ಹೇಳುತ್ತಾ ಮುಂದಕ್ಕೆ ಬಂದನು. ಬಿಂಕದ ಬಲ್ಲಾಳನ ಹೆಸರು ಕೇಳುತ್ತಲೇ ಸುಂಕದವನ ಬಾಯಿ ಒಣಗಿತು. ಅವನು ಬೆಳಕು ತರುತ್ತೇನೆಂದು ಹೇಳಿ ಒಳಕ್ಕೆ ಹೋಗಿ ಅಲ್ಲಿಂದಲೇ ತಲೆ ತಪ್ಪಿಸಿಕೊಂಡು ಹೋದನು. ಕೋಟಿ ಚೆನ್ನಯ್ಯರು ಪಡುಮಲೆ ಬಲ್ಲಾಳನ ಸೀಮೆ ಕಳೆದು ರಾತ್ರಿಯಲ್ಲಿಯೂ ತಡೆಯದೆ ದಾರಿ ನಡೆದು ಹೊತ್ತು 2-3 ಗಳಿಗೆ ಏರುವುದರೊಳಗೆ ಪಂಜಕ್ಕೆ ಬಂದು ಮುಟ್ಟಿದರು. ವಿದ್ಯಾರ್ಥಿಗಳೇ, ಪಂಜೆ ಮಂಗೇಶರಾಯರು ಬರೆದಂತಹ ಕೋಟಿ ಚೆನ್ನಯ್ಯ ಇದರ 1ನೆಯ ಭಾಗ ಮುಕ್ತಾಯವಾಗ್ತದೆ. ಮುಂದೆ 2ನೆಯ ಭಾಗಕ್ಕಾಗಿ ಕಾಯುತ್ತಾ ಇರಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುಂದೆ 2ನೆಯ